ನಂಗನಾಕು ಬೆಟ್ಟ ಟಿವಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. ಶಿವಕುಮಾರ್ ಬೆಳ್ಳನ್ ತಾ ಹೊರಸೋಲೆ ಡಾಕ್ಟರ್ಸ್ ಹಿಡಿದು ದೊಡ್ಡ ದೊಡ್ಡಕ್ಕೆಲ್ಲಾಗಿ ತಮ್ಮ ಟ್ರೈನಿಂಗ್ ಕೊಡೋಕ ನಿಂಗೆ ಹಟ್ಟಿಗೆ ಒಂದು ಹಬ್ಬ ನಡೆದ್ರ ಅಪ್ಪ ಹೋಗು ಬಂದು ಏನು ಮಾಡ್ಯಾರ, ನಂಗೊಂದು ಜೋಲ್ ಹಿಡ್ದೆ ಅಲ್ಲಿ ಹೋಗಿ ಒಬ್ಬ ಸ್ವಂತಕಾರ ನೋಡಿತು ಒಬ್ಬದಂದಾರ. ಆಗ ನಿಂಗೆ ಅಪ್ಪ ಹೋಗಿ ಸರ್ ಕೇಪ ಕ್ವಶನ್ ಏನ ವೈ ಯಾಕೆ ಹಿಂದೂ ಅಂದೋಡು ಏನು ಕ್ವಶನ್ ಕೇಳ್ತಾರೆ, ಹಿಂದೆ ಒಪ್ಪದು ಅದು ಆಸುದ್ರ ಏನು ಒಪ್ಪದು. ಆಗ ನಂಗೆ ಯಾವ್ದು ಒಂದು ಜೋಳು ನಡುವುದು ಅಂದಲೇ ಕೇಪದ ಬೇಡವಾ, ನಂಗೆ ಜೋಳಿಂದ ಬೇಕು ಅಂದಲೇ ಆಗ ಮತ್ತೆ ಜೋಳಿ ಎಲ್ಲ ಒದಕುದು ಅಂದಲೇ ವಿ ನೀಡ್ ಟು ಆಸ್ಕ್ ಎಕ್ಸ್ಗಿಂದಾಡ ಒಳ್ಳೆ ಗೌಂಡ್ಮಳಿ ಎಕ್ಸ್ಗಿಂದೋಡ ವೈಗೂ WHO ನೆರೆ ವ್ಯತ್ಯಾಸ ಇಡದೆ. ಯು ಲಾಸ್ಕ್ ವೈ ಶಿವಕುಮಾರ್ ಬೆಲ್ಲನ್ ತಾ ಅಟ್ಟಿ ವರ್ಷೋಳೆ ಈ ಟೈಟ್ಲ್ ಹಿಡ್ದಿಲ್ಲ ಸಾಫ್ಟ್ ಸ್ಕಿಲ್ಸ್ ಎ ಪ್ರೈಮರ್ ಫಾರ್ ಸಕ್ಸಸ್ಫುಲ್ ಕ್ಯಾರಿಯರ್. ಪ್ರೈಮರ್ ಅಂದ್ರೆ LKG ಇಲ್ಲಿಯಾ ಪ್ರೈಮರಿ ಸ್ಕೂಲ್ ಅಂತ ಅರ್ಥವಾ. ಈ ವರ್ಕದಿಂದ ನನಗೆ ಎಲ್ಲ ಮಾಡಿದಿಲ್ಲ. ನಾವು ಒಂದೇ ಒಂದು ರಿಮೈಂಡರ್ ಮುಟ್ಟುತ್ತಾ ಒಂದು 1.5 minute. ನಾವು ಫಸ್ಟ್ ಕ್ವಶನ್ ಏನು ಕೇತೆ ಇಂದು ಏನಂದು ಅದಕ್ಕೆ ಆನ್ಸರ್ ಏನು ಬಂತು, ಕ್ಯಾರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. அடுத்தது ಏನು ಆನ್ಸರ್ ಬಂತು, ಫ್ಯೂಚರ್ಗೆ ಒಳ್ಳೆ ತುಂಬುದು. அடுத்தது ಏನು ಆನ್ಸರ್ ಬಂತು, ಈ 4 ಜೋಳಿ ಎತ್ತೆ ನಂಗೆ ಗಮನ ಬಿತ್ತುಂಡೆ ಇದ್ದೋ ವೈ ಅಂಡ್ ಇಟ್ಸ್ ಎ ಸ್ಕಿಲ್ ತಾನೆ. ಈಗ ಅದು ನಾನು ಕೋರ್ವೆ ಎತ್ತಿನ ಪಪ್ಪಣಿಗೆ ಒಂದು ಸ್ಕಿಲ್ ಬಂದಿರ್ತಾನೆ. ಈಗ ನಾ ಕೋರ್ವೆಯಾಗ ಒಂದೊಂದು ಟೈಮ್ ರಿಪೀಟ್ ಮಾಡ್ತೀನಿ ನಂಗೆ ಆ 4 ಜೋಳಿ ಗಮನ ಇಡದೆ. ಈಗ ಅದನ್ನ ಎತ್ತೆ ಕೋರ್ವೆ ಎತ್ತಿ ಬೋದು ಮುಂದೆ ಬತ್ತಾ ಈಗ ಥ್ಯಾಂಕ್ ಯು. ಈಗ ಬಂದು ಧೋನಿ ಬನ್ನ ಒಂದೇ ಬಾಲ್ ಆಡದೆ 12 ರನ್ ಎತ್ತೋದು ಮುಡಿದ್ರವಾ ದಾರ ಮುಡಿದ್ರ ಅಂದಾರಿ ಈಸತನ 12 ಒಂದು ಬಾಲು ಈಸಗ ನಿಂಗ ಏಸಗ 12 ಮುಡಿದ್ರ ಅಂಬದು ದಾರ ಕೈ ತುಕ್ವೆ ಅದ ಡಾಕ್ಟ್ರು ನಂಗೆ ಬಾಲ ಡಾಕ್ಟ್ರು ಚೆನ್ನೈಯಿಂದ ಬಂದರೆ ರಾಧಾ ಬಾಲ್ ಬಂದರೆ ಡಾಕ್ಟ್ರ್ ಈಗ ನಾ ಮುಡಿದ್ರಾನು ಒಂದು ಡಾಕ್ಟ್ರ್ ಅಂದು ಮುಡುವ ನಿನ್ಗಂದು ಮುಡಿವಾ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿವಿ ಇಟ್ಟುದು ನೋ ಬಾಲು ಕರೆಕ್ಟು. ಸೊ ಧೋನಿ ಎಂದುವೇ ಸಿಕ್ಸರ್ ಹಾಕಿನ ಒಂದು ನೋ ಬಾಲ್ ಸಿಕ್ಕಿತು, ಅರ್ಧ ಬಾಲು ಸಿಕ್ಸರ್ ಹಾಕಿ ಇಂಡಿಯಾ ವಿನ್ ಮಾಡ್ತಾ. ಅದೇ ಮಾಕತ್ತ ನಂಗೆ ಬಡುಗರು ಬಂದು ಎಲ್ಲ ಇಲ್ಲಿ ಕುಳಿದು ಬಾಬಕ ನಂಗೆ ಸಿಂಗಲ್ಸ್ ಎಲ್ಲ ಎತ್ತಿನ ಸಿಕ್ಸರ್ ಶ್ರೀಕಾಂತ್ ಮಾಕೆ ಓಕೆ. ಈಗ ಫುಲ್ ಡೇ ಇಂದು ತನ್ನ ಲೈಫ್ದಿಗೆ ಎನ್ನ 25 years ಕೆರಿಯರ್ದಾಗೆ ಉರ್ಕುದಿಂದ ಸಂತುಗಟ್ಟ ಕೊಡುದು ಕೇಪುದು ಎಸ್ಸಾಗ ಒಂದು ಪೊರುಮೆ ಬೇಕು ಅಂಬುದು ಕೊಡುದು. ಅಂಡ್ ಪೊರುಮೈ ದಟ್ಸ್ ಒನ್ ಸಾಫ್ಟ್ ಸ್ಕಿಲ್ನ ಹೇಗಿನೇ ನಿಂಗೆ ಕೈ ತಟ್ಟಿವಿ ದಾರು ತಟ್ಟ ಹೋಗುದಿಲ್ಲ, ನಿಂಗೆ ಕೈ ತಟ್ಟಿವಿ. ಇಟ್ಸ್ ನಾಟ್ ಎರುಮೈ, ಇಟ್ ಇಸ್ ಪೊರುಮೈ, ರೈಟ್? ಇಲಾಂಟ್ ಒನ್ ಸಾಫ್ಟ್ ಸ್ಕಿಲ್ ಇಂದ ಏನಂತ ಮೂಡ್ದಾಳುಗ ಈ ದುಂಬಿ ಏನಾಗ ತೋರಿಸಿರೋದ್ಯಾ ಬಟರ್ಫ್ಲೈ ಏನಾಗ ಇಡುತ್ತೆ ಇನ್ಸೆಕ್ಟ್ಸ್ಗೆ ಒನ್ ಆಫ್ ದ ಬ್ಯೂಟಿಫುಲ್ ಇನ್ಸೆಕ್ಟ್ ಬಂದು ಬಟರ್ಫ್ಲೈ. ಮೆನಿ ಇಯರ್ಸ್ ಬ್ಯಾಕ್ ಒಂದು ಪೊಯಿಟ್ರಿ ಮಾರ್ಕ್ ಬರೆದೆ, ಹ್ಯಾಪಿನೆಸ್ ಇಸ್ ಲೈಕ್ ಎ ಬಟರ್ಫ್ಲೈ, ಹ್ಯಾಪಿನೆಸ್ ಇಸ್ ಲೈಕ್ ಅ ಬಟರ್ಫ್ಲೈ, ದ ಮೋರ್ ಯು ಚೇಸ್ ದ ಮೋರ್ ಇಟ್ ಎಲ್ಯೂಡ್ಸ್. ಅಂತಂದ್ರೆ ನೀ ಏಸಗ ಅದನ್ನ ಚೇಸ್ ಮಾಡ ನಿನ್ನ ಬಿಟ್ಟು ಓಡಿನೇ ಅಟ್ರ. ಬಟ್ if you turn your attention to the work which you do, it comes and sits on your shoulder very gently and softly. ಅದಾವುದು ನಿಂಗೆ ತೊழிಲೆ ಬಂದು ನಿಂಗೆ ಚೂಸ್ ಮಾಡಿಯೋರಿಯೋ ಅದನ್ನ ಫುಲ್ಲ ಪ್ಯಾಷನ್ ಓಡ ಗೀವನೆಗ ಅದು ದುಂಬಿಯೇ ಬಂದು ನಿಂಗೆ ಶೋಲ್ಡರ್ ಬಂದು ಗೀದರ ಅದು ದುಂಬಿ ಬಂದು ಒಂದು ಇದನ್ನ ಬೀತು ಇದು ಮಾಡಿದೆ. ಮ್ಯಾಕ್ಸಿಮಮ್ ಎಸಗ ಮೂಡದರ್ವು ನಿಂಗೆ ಕೂಡ ಶೇರ್ ಮಾಡನೆ. ಇದು ಬಂದು ನಾ ಗಣ ಅಂಬುದಲೆ ಮೈಂಡ್ ವಾಯ್ಸ್ದಿ ಗಣನ್ನೆ ಏನಿದ್ದಗೆ ಎನ್ನ ವಾಯ್ಸಿಗಲ್ಲ ಮೈಂಡ್ ವಾಯ್ಸು. ಸೊ ಏನಾಗೊಂದು ಸೆಪ್ರೇಟ್ ಸ್ಕಿಲ್ ಏನು ನಡೆದೆ ಅಂದ್ರೆ ಮ್ಯಾಜಿಕ್ ಕತ್ತುದೆ ಅರಿಗೇನು ತೋರಿಸಿನೆ ಮ್ಯಾಜಿಕ್ ಅದ್ರಲ್ಲಿ ಹಿಂಗೆ ಮೈಂಡ್ ಏನೇನೋ ಓಡ್ರ ಅಂಬುದು ನಾ ಕಂಡುತ್ತನೆ. ಸೊ ಅದು ಫಸ್ಟು ಈ ಆಡಿಯನ್ಸ್ಗೆ ದಾರ್ ಸ್ಮಾರ್ಟ್ ಇದ್ವಿ ಕೈ ತುಕ್ವೆ ಇದು ನೋಡು ವಯಸ್ಸಾದವಾಗೆಲ್ಲ ಸ್ಮಾರ್ಟ್ ಅಂತ ತೂಕಿಬಿಟ್ರು ಏನೋ ಕುನ್ನ ದಾರ ಜೀನ್ ಸಿಕ್ಕಿದೆ ನೋಡು ನಿಂಗೆ ತೂಕದಲ್ಲ ನೋಡು ವಯಸ್ಸಾದ ಅಣ್ಣವಕ್ಕೆಲ್ಲ ತೂಕಿಯಾರ ದಾರ ಜೀನ್ಸ್ ಸಿಕ್ಕಿಂದೆ ಕುನ್ವೆ ಪೊಡಿಯನ್ಸ್ ದಾರ ಜೀನ್ಸ್ ಎಲ್ಲ ವೇಸ್ಟ್ ದಾರ ಜೀನ್ಸು ಬಾ ತಮ್ಮ ಇಲ್ಲಿ ಬಾ ನೀ ಬಾಡ ತಮ್ಮ ಹಾಗೆ
ಈಕ್ವಲ್ ಆಪರ್ಚುನಿಟಿ ಕೊಡೋದು ಲೇಡೀಸ್ ಸೆಕ್ಷನ್ದಾಗೆ. ದಾರ ಜೀನ್ಸ್ ಸಿಕ್ಕಿದ್ರ ಓದಿಗೆ ಇಲ್ಲಿ ಬಾ ಇಲ್ಲಿ ಬರ್ರಿ ಸೆಷನ್ ಟೈಮ್ ವೇಸ್ಟ್ ಮಾಡಿಕೊಡೋದು, ಇನ್ನದೆಲ್ಲ ಪನಿಷ್ಮೆಂಟು ಇಂಪೋಸಿಷನ್ ತಂದುಪಣೆ ಸ್ವಂತ ಭಾಗ ಅಪ್ಪನಗಟ್ಟ ಬರೋದು. ಕಮ್ ಹಿಯರ್ ಇಲ್ಲಿನಲ್ಲ. ಓಕೆ ನಂಗೆ ಬಡ್ಗಾಸ್ನ ಏನೋ ಸಾಫ್ಟ್ ಸ್ಕಿಲ್ಸ್ ಎತ್ತೋ ನಮ್ಮದೋಡು ಬಡ್ಗಾಸ್ನ ಏನು ಆಲ್ರೌಂಡರ್ ಕ್ವಾಲಿಟಿಯಿಂದ ಹೇಗ್ನೆ ನಂಗೆ ಬಂದು ಒಂದು ಸಗಲ ಕಲ್ಲ ವಲ್ಲವನ್ ಆರ್ ವಲ್ಲವಿ, ಕರೆಕ್ಟಾ? ಈಗ ಹಟ್ಟಿಗೆ ತಿಂಬುದು ಇಟ್ಟಡ್ದು ಇಲ್ಲಿಯೋ பொதுவாக எங்கள் சைடெல்லாம் நோடல ಆಗಂದ್ವೆ ಸ್ಟೈಲ ಜೀನ್ಸಿಕ್ಕೆ. ಏನು ಜೀನ್ಸು? ಸಾಧಾರಣ ಜೀನ್ಸ್ ಅಲ್ಲ, ಪ್ಯಾಪೆ ಜೀನ್ಸ್. ಅದು ನಂಗೆ ಹೆತ್ತೆಗೆ ಹೇಗಿಲ್ಲ ಹೆತ್ತೆ ಈ ಪ್ಯಾಪೆ ಜೀನ್ಸ್ ಎತ್ತಡ್ದೆ ಅಂದಲೆ ಆಮೇ ಇವೇನ ಕಪ್ಪೆ ಜೀನ್ಸ್ ಇದು ಏನ ಕಪ್ಪೆ ಜೀನ್ಸ್ ಎಂಬುದು ಏನಾತ ಅಂದಲೆ ಇವೇ ಕಿವಿಡಿ ಇದು ಕಪ್ಪೆ ಜೀನ್ಸ್ ಅಲ್ಲ, ಇದು ಪ್ಯಾಪೆ ಜೀನ್ಸನ್ನ ಆಳುಗ ಈ ತಮ್ಮ ನೋಡ ತಮ್ಮ ಇದು ಜೀನ್ಸ್ ಯಾಸ್ಗ ₹1000. ಯಪ್ಪ, ಈ ಸುಂದರದೇವನ ಅಂಕಲ್ಗೂ ಫಸ್ಟ್ ಸಂಭವ ₹200 ಅಂದ್ರು. ಇಮ್ಮ ₹1000 ಜೀನ್ಸ್ ಸಿಕ್ಕಿಲ್ಲ ನಂಗೆ ಎತ್ತ ಬದುಕಿನಾಗೋ. ಓಕೆ, ಈ ಹೆಣ್ಣುಗೂ ಅದು ಬಿಡ ಜ್ಯುವೆಲ್ರಿಗೆ ನಾವು ಒಪ್ಪದೇ ಇಲ್ಲ. ಓಕೆ, ಅದು ನೋಡಿ ಎಲ್ಲ ಜೀನ್ಸ್ ಸಿಕ್ಕಿದ್ದಾರೆ. ಓಕೆ, ಇದೊಂದು ನಗಮಗ. ಆ ಕಾಲದಾಗೆಲ್ಲ ಮನೆಗೆ ಅಪ್ಪನ ಸರ್ ಅಪ್ಪರ ಪ್ರೆಷರ್ ಹಾಕಿ ಅಪ್ಪ ಒಂದು ಫೋನ್ ಇಸ್ತಾಪ ಅಂದಲೆ ಕಷ್ಟಪಟ್ಟು ಒಂದು ವರ್ಷ ಮುಡ್ದಿಂದೋಡು ನೀ ಮಾರ್ಕ್ ಬಂದು ಮ್ಯಾಥ್ಸ್ಗೆ 100 ಈಸೋ ನೀನು ಫೋನ್ ಇಸ್ತೆ ಅಂದಲೆ ಆಗ ಜನ್ಮದಿಗೆ ನಡೆಯ. ಯಾಕೆ ಮ್ಯಾಥ್ಸ್ಗೆ ನಂಗೆ ಹೇಗೂ 100 ಈಸೋದು ಅತ್ತ ಬೇರೆ ಬೈ ಮಿಸ್ಟೇಕ್ ಮಾಸ್ಟರ್ ಬಂದು ಮಾರ್ಕ್ ಹಾಕಿ ನಂಗೆ ತಂದುಪ್ಲೆ ಆಗಲ್ಲ. ಏನೇನೋ ಅಪ್ಪ ಬಂದು ಫೋನ್ ತಂದಲೆ ಹಾಯ್ ಫೋನ್ ಅನ್ನ. ಅಲ್ಲಿ ಈಗ ಏನಂದಾರ ಅಮ್ಮ ಸರಿ ಏನು ಫೋನ್ ಆಡ್ದೆ? ಹಾಯ್ ಫೋನ್ ಅಲ್ಲ, ಐಫೋನ್ ತ ಎಸಗ ₹45,000 ಕೊಟ್ಟು ನಾವು. ಓಕೆ, ಫ್ರಮ್ ಹಾಯ್ ಫೋನ್ ಉಂದ ಐಫೋನ್ ಅವ್ರ ಹಾಯ್ ಫೋನ್ ಅವ್ರ ಆಯಫೋನ್ ಅಯ್ಯೋಗಿದ್ದಾರೆ ಎನ್ನ ಸರ್ ಒಂದು ಪಳೆಯ ಆಯಫೋನ್ ಆಡ್ದೆ ಅಂದ ಐಫೋನ್ ಉಂದಾರ. ಇದೇ ಮಾಕದ ಒಂದು ಕಾಲೇಜ್ಗೆ ಓಪನಿಗೆ ನಂಗೆ ತಮ್ಮ ಬಡುಗು ತಮ್ಮ ಏನು ಕೊಡುಗಣ ಅಂದ್ರೆ ತಮ್ಮ ನಾ ಅದೇ ಪಕ್ಕದ ಇದು ಹೋಯ್ತು ಮನೆಗೆ ಎನ್ನ ಇದನ್ನ ನೋಡಿ ಎನ್ನ ವಯಸ್ಸು ನಿಂಗೆ ಇದು ಮಾಡಿಡ್ವಿ ಏನು ಅಪ್ಪರ ಕುನ್ನ ಕೂಸು. ಓಕೆ, ಅಮ್ಮ ಅನ್ಕೊಡು ಹೋಯ್ ನಿಮ್ಮನೆಗ ತಮ್ಮ ನಿನ್ನ ವಯಸ್ಸು ಹೆಸ್ಗ ಅಂದ ಮನೆಗ ಅಂಕಲ್ 26 ಅಂದ. ಓಕೆ, ನಿನಗಲ್ಲಪ್ಪ ಒಂದು ಕಾಲೇಜ್ ಕೂಸು 26 ಅಂದ. ಇಮ್ಮ ಅಂಜಿಟ್ಟು ನೋಡು 26 ಅಂದ ಮನೆಗ 26 ಆಗ 26ಗೆ ನೀ ಅಪ್ಪರ ಓದಿರ ಮಾಕತ್ತವ ಈ ಪಾದಿ ಇದು ಬಂದು ನಿಂಗೆ ಹಟ್ಟಿ ಹೊಲಮಾಕ ಆಯ್ತಾಡ್ತವ ಇದು ಏಕಾದ್ರೆ ಭಯಂಕರ ಓದಿರಿ ಮಾಕಂದ್ರೆ ಅಣ್ಣ ಏನು ಮಾಡ್ರಿ ಅಣ್ಣ ನಿಂಗೆ ಮಾಕ ಒಂದು ಕತ್ತ ಅಣ್ಣ ಬಂದ್ಬಿಟ್ಟು ಈ ನನಗೆ ಪುಡುಗಟ್ಟ ಮನೆಗ ಈ ಶ್ಯಾಂಪು ಹಾಕು ಸರಿ ಅಟ್ರ ಅಂದ. ಏನ ಶ್ಯಾಂಪೂ ಮನೆ ಆಲ್ ಕ್ಲಿಯರ್ ತಂದ. ಅದು ಕಡೆಯಿಸಿ ನೋಡಿ ಇದು ಆಲ್ ಕ್ಲಿಯರ್ ಆಯ್ತಾಡದೆ ಅಂದ. ಓಕೆ ಫೈನ್. ನಾ ಈಗ ಎಕ್ಸಸೈಸ್ ಏನಾಗಾಗಿ ಮಾಡಿದೆ ಅಂದಲೆ ದರಾಚ್ ಯೋಚನೆ ಮಾಡೋದು ನೋಡಿದ್ರವಾ ವೈ ಐ ಆಮ್ ಟ್ರೈಂಗ್ ಟು ಬಿಹೇವ್ ಲೈಕ್ ಅ ಹ್ಯೂಮರಸ್ ಪರ್ಸನ್ ಆರ್ ಅ ಕಾಮಿಡಿಯನ್. Because I want to make each and everyone in this hall to laugh. ಯಾಕಂದ್ರೆ laughter is the best medicine. ನೋಡೋ ನಿಂಗೆ ಭಯಂಕರ ಇಂಟೆಲಿಜೆಂಟ್. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ಏನಾಗ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಸೈಂಟಿಫಿಕ್ ಆಗ್ಯಾರ ಅಂದ್ರೆ ನಂಗೆ ನಗವನೆಗ ನಂಗೆ ಬಾಡಿಗಾಡು ಒಂದೊಂದು ಸೆಲ್ಲು ನಂಗೆ ಡಾಕ್ಟರ್ ಈಗ ಸೆಲ್ಲು ನ್ಯೂರಾನ್ಸ್ ಅಂದಾರ ಅದು ಬಂದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದು ಮಾಡ್ರ ಅದು ಏನಂದ್ರೆ ಹ್ಯಾಪಿ ಹಾರ್ಮೋನ್ಸ್ ಅಂದಾರ. ಹ್ಯಾಪಿ ಹಾರ್ಮೋನ್ಸ್ ಹೆಸರು ಎಂಡಾರ್ಫಿನ್. ಏನದು ಪಿನ್ನಲ್ಲ ಎಂಡಾರ್ಫಿನ್. ಎಂಡಾರ್ಫಿನ್ ಏನು ಮಾಡ್ರ ಅಂದ್ರೆ ನಂಗೆ ಅಪ್ಪರ ಹ್ಯಾಪಿಯಾಗಿ ಬಿತ್ತರ. ಈ ದುಂಬಿ ಮಾಕೆ ಈ ಬಟರ್ಫ್ಲೈ ಮಾಕೆ ಎಂದುವೇ ಹ್ಯಾಪಿಯಾಗಿ ಬಿತ್ತರ. ನಾ ಎಂದು ನೋಡ್ಲೆ ಏನೋ ನೋಡ್ಲೆ ಎಂದು ಜೋಕರು ನೆಂಚಾರ ಎಂದು ನೋಡಿ ಇಳಿಚಗಾಯನ ಇದ್ದಾನೆ. ಯಾಕಂದ್ರೆ ಎನ್ನ ಪ್ರೊಫೆಸರ್ ಇದು ಶಿವ வாழ்க்கையில் நீ எது பண்ற இல்லையோ அப்படியே பல்ல காட்டிட்டு பண்ணாலும் நீ சாதிச்சிடலாம் ಅಂದ. ಸೊ ಸ್ಮೈಲ್ ಇಸ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಇನ್ ದಿಸ್ ವರ್ಲ್ಡ್. ಈ ಸಕ್ಸಸ್ಫುಲ್ ಪೀಪಲ್ ದಾರವಕ್ಕೆ ಎತ್ತಲೇ ಹೇಗ್ಯಾರ ಸ್ಮೈಲ್ ಅಂದ. ನಿಂಗೆ ಅದೇ ಉರುಟ್ಟು ನಿರಬೇಡ. ಓಕೆ, ಸ್ಮೈಲ್ ಮಾಡಿವಿ ಇಟ್ ಇಸ್ ದ ಬಿಗ್ಗೆಸ್ಟ್ ಕ್ವಾಲಿಟಿ. ಏಕಂದ್ರೆ ಏನಾಗ ಸೈಂಟಿಫಿಕ್ ಹೇಗಿನೇ ಏಕ ನಿಂಗೆ ನಗುವುದು ನಂಗೆ ಬಡಗಾಸ್ತಿಗೆ ಪೊದುವಾಗೇ ನಂಗೆ ಹ್ಯೂಮರ್ ಟೆಂಡರ್ ಅಪ್ಪರು ಜಾಸ್ತಿ ಆಡ್ದೆ. ಈಗ ನಂಗೆ ತಮ್ಮನ ಮೇಡೆ ನೋಡಿದಲ್ಲ ಸರಿಯಾನ ಪಂಚಡೇಳು ಎಲ್ಲ ಫುಲ್ ಬುದ್ದು ನಗದು ಅಲ್ಲಿಯಾ. ಓಕೆ, ಅತ್ತ ಬುದ್ದು ನಗವನ್ನ ಏನಾರ ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಾಗ ಏನಾರ ಈ ಸ್ಟ್ರೆಸ್ ಲೆವೆಲ್ ಎಲ್ಲ ರಿಲೀಸ್ ಆಗೋನೆ ನಿಂಗೆ ಪೀರಿಯಾಡಿಕ್ ಟೇಬಲ್ಗಳ 118 ಎಲಿಮೆಂಟ್ಸ್ ಟಕ್ಕು ಹೇಗೆ ಸೀರಿಯಸ್ ಹೇಗಿನೇ ಅಲ್ಲೇ ನೀನು ಸ್ಟ್ರೆಸ್ಫುಲ್ ಇದ್ದಲ್ಲ ನಿನ್ನ ಹೆಸರು ಸೀತಿ ನೀ ಗಮನ ತಮ್ಮ ನಿನ್ನ ಹೆಸರು ಏನಂದಲ್ಲ ಅದೇ ಯೋಚನೆ ಮಾಡೋದು. ಓಕೆ, ಥ್ಯಾಂಕ್ ಯು. ಗಿವ್ ದಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಬಿಫೋರ್ ಗೋಯಿಂಗ್ ಟು ದ ಸ್ಲೈಡ್ ಈಗ ಇನ್ನೊಂದು ತಮ್ಮ ಬೇಕು. ಸ್ವಲ್ಪ ಏಜ್ಡ್ ಅಂತ ತಮ್ಮ ಬಂದ್ರಿಯಾ? ಕಮ್ ಫಾಸ್ಟ್. ಓಕೆ, ನಾ ಈಕ್ವಲ್ ಆಪರ್ಚುನಿಟಿ ಬಾಯ್ ಬಂದಲ್ಲ ಒಂದು ಗರ್ಲ್ ಬಪ್ಪದು ಬಪ್ಪಿಲ್ಲ ಅಂದಲ್ಲ ದೆನ್ ಐ ಕ್ಯಾನಾಟ್ ಡಿಸೈಡ್. ಆಮೇಲೆ ಬಂದ್ರಿಯಾ?
ಅಪ್ಪರ ಮಾಡರ್ನ್ ಇದ್ದೆ ಜೀನ್ಸ್ ಸಿಕ್ಕಿಂದ ಬಾ ನೋಡ ಎಲ್ಲ ಇಂದ ಜೀನ್ಸ್ ಸಿಕ್ಕಿದೆಲ್ಲ ಮಾಡಿದ್ರು ನಾ ಬರು ಡಿಫಾಲ್ಟ್ ಕೂರಿಸಿ ನೀನು ಜೀನ್ಸ್ ಸಿಕ್ಕಿಂದತ್ತಮ್ಮ ಓಕೆ ಫೈನ್ ಎಲ್ಲ ಹೊರಡ್ವೆ ಫುಲ್ಲ ಹ್ಯೂಮರ್ ತಾ ಓಕೆ ಬಟ್ ಅದು ಒಂದು ಮೆಸೇಜ್ ತಾನೆ ಓಕೆ ಈಗ ನಿನಗ ನಾಯಿಗ ಒಂದು ಗೆಲ್ಚ ತಾನೆ ಹೆಂಗ ಆಫೀಸ್ಗೆ ನೀ ಏಸೋ ಸಂಭವಿದ್ರಿ ನೋಡ್ರೆ ಏಕೋ 500 ರೂಪಾಯಿ ಏನಡ ಕೇಪುತ್ತ ಕೇಳ್ತಾರೆ ಎನ್ನವೇ ಟೆನ್ಷನ್ 5 ಲಕ್ಷ ಅಂಬುದ್ರ ನೀ ಅಟ್ಟಿಗೋಗಿ ಕೂಲಿಗಿದು ಅವೇ ಕೂಲಿಗಿದು ಮೂಟೆ ತೂಕಿದಂಗೆ 500 ರೂಪಾಯಿ ಅಂದ್ರೆ ಅಪ್ಪ ಅದಕ್ಕೆ ಒಂದು ಜಿನಗೆ 500 ರೂಪಾಯಿ ಇಮ್ಮ US ತೆಗಿದ್ದಾನೆ ಈಗವೇ ಅವ್ರ ಕಣಕದೆ ಗಣನ್ನ ನೀ ಈಗ ಒಂದು ಜಿನ ಅಲ್ಲ ಒಂದು ಅವ್ರಿಗ ಅಣ್ಣ ನೀ ತಪ್ಪ ಕಣಕಾಗ್ಬಿಟ್ಟೆ ಒಂದು ತಿಂಗುಗೂ ಒಂದು ಜಿನಗಲ್ಲ ಒಂದು ಅವ್ರಿಗ 500 ರೂಪಾಯಿ ಅದು ಆಟಿಟ್ಯೂಡ್ ಆಡೋದು ಹಾಗೆ ನಿನಗೂ ನೀ ಏನು ಎಕ್ಸ್ಪೆಕ್ಟ್ ಮಾಡ್ರೆ 1 to 1.5 lakhs. 1 to 1.5 lakhs per month. Good. Give them a big round of applause. Okay. Now ಸೀರೀಸ್ ಹೇಗಿನೇ ಇನ್ ಕೇಸ್ ಇವಕ್ಕೆ ಎರಡ ಮ್ಯಾನೇಜ್ಮೆಂಟ್ ಬಪ್ಪದಲ್ಲ ಐ ಕ್ಯಾನ್ ಆಫರ್ ದೆಮ್ ಅ ಜಾಬ್ ನೋ ಜೋಕ್ ಓಕೆ ಸಾಚಿಗ ರಾಧಾ ಬಾಲು ಅಣ್ಣ ಡಾಕ್ಟರ್ ಚೆನ್ನೈಯಿಂದ ಇದ್ದಾರೆ ಹೆಂಗ ರಿಕ್ರೂಟ್ಮೆಂಟ್ ಡ್ರೈವ್ ನಡ್ತಿದ್ಯೋ ವಿ ಕ್ಯಾನ್ ಆಫರ್ ಈಗ ನೀ ಬಂದು ಆಡಿಯನ್ಸ್ಗೆ ನಿನ್ನವ ಇಂಟ್ರೊಡ್ಯೂಸ್ ಮಾಡೋದು ವಾಟ್ ಈಸ್ ಯುವರ್ ನೇಮ್ ಅಥವಾ ನೀ ದಾರ ಎತ್ತೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋದು ಓಕೆ ನೀವೊಂದು ಆಫೀಸರ್ ಈಗ ಎತ್ತೆ ಗಾಣ ಅಂತ ಹೆಸರು ಪವನ್ ಕುಮಾರ್ ಬಡಗಲ್ಲ ಇಂಗ್ಲೀಷು ಅಂಕಲ್ ಮೈ ನೇಮ್ ಇಸ್ ಪವನ್ ಕುಮಾರ್ ಐ ಆಮ್ ಸ್ಟಡಿಂಗ್ 12th ಸ್ಟ್ಯಾಂಡರ್ಡ್ ಐ ಆಮ್ ಫ್ರಮ್ ಸ್ಟೇನ್ಸ್ ಸೆಕೆಂಡರಿ ಸ್ಕೂಲ್ ಏಕ ಸಕಟ್ ಬೇಕಾ ಸ್ಮಾರ್ಟ್ ಆಗಿ ಜೀನ್ಸ್ ಓದಲ್ಲ ಇಕ್ಕಿನ ಬಂದು ಏಕದ ಸರಿ ನೀನು ಇಂಟ್ರೊಡ್ಯೂಸ್ ಮಾಡು ಗಣ ನಿನಗೆ ಏನು ಬಂದ್ರು ಇಂಗ್ಲೀಷ್ದ ಗಣ I'm Leena from Staines, studying in 12th standard. I'm from Bio Group, from Jagadla. Okay, fine. I'm Leena from Staines, studying in 12th standard. ಹೇಗೋ ಅದಕ್ಕೆ ಮೇಲೆ ಅಂದ ಅರ್ಥವಾ ಅದು ಹೇಗೋ ವೈ ಫೀಲಿಂಗ್ ಓಕೆ ನಿಂಗೆ ಎರಡ ಇರುವೆ ಓಕೆ ಈ ಆಡಿಯನ್ಸ್ಗೆ ಕಾನ್ಫಿಡೆಂಟಾ ನಾವು ಒಂದು ನಿಮಿಷ ಇಂಗ್ಲೀಷ್ಗೆ ಕಾನ್ಫಿಡೆಂಟ್ ಅನ್ನೋದು ಮಾತಾಡೋದು ಮುಡಿದ್ರ ಅತ್ತಂಬುದು ದಾರ ಪ್ಲೀಸ್ ಕಮ್ ಅಪ್ ಅವಕ್ಕೋ ಎನ್ನ ಮೂಲವ ಒಂದು ಸರ್ಪ್ರೈಸ್ ಗಿಫ್ಟ್ ಅಟ್ರ ದಾರ ಬಾರ್ ಸಾಗರ್ ದಾರ ಬಾ ಕಮ್ ಫಾಸ್ಟ್ ಟೈಮ್ ಇಲ್ಲ ಕಮ್ ಫಾಸ್ಟ್ ಕಮಾನ್ ನಾ ಹೇಗಿನ ಈ ಐಸ್ ಬ್ರೇಕರ್ ಇಲ್ಲಿಗೆ ನಡೆದರ ಆ ಫಿಯರ್ ಎತ್ತ ಪೇರೆಂಟ್ಸ್ ಬಂದಿದ್ದಾರೆ ಪೇರೆಂಟ್ಸ್ ಮುಂದಾಡು ಒಂದು ಟೆಕ್ನಿಕ್ ಐತನ್ನೆ ಆ ಟೆಕ್ನಿಕ್ ಬೀತು ಹೌ ಡು ಯು ಬ್ರೇಕ್ ದಿಸ್ ಐಸ್ ಆ ಫಿಯರ್ ಫ್ಯಾಕ್ಟರ್ ಬಾ ತಮ್ಮ ಬಾ ಗಿವ್ ಅಮ್ ಅ ಬಿಗ್ ಹ್ಯಾಂಡ್ ತಮ್ಮ ಈ ಲಾಸ್ಟ್ ಸೆಷನ್ನ ಒಂದು ರೂಲ್ ಏನಂದ್ರೆ ಏನಾಗ್ಲಿ ಕೈ ತಟ್ಟಿ ಬಿಡೋದು ಓಕೆ ಒಬ್ಬ ಅದು ಮೋಟಿವೇಶನ್ ಓಕೆ ಒಂದು ನಿಮಿಷ ಗಣ Good afternoon. My name is Kritik Sagar. I am studying in Riverside Public School and I have finished 12th. I have taken Pure Science group in my 11th. I have asked Dr. Shivakumar Bellet for some ideas to help me in my career, and there are many other professionals to help me. They can guide me, take me to a good position, and anyone from the girls side? Good gift. Yeah, that's the spirit. Girls side, come on, come fast. Archana, come on. Yeah, come on. No. This is the spirit. Wow, come on. Hi friends, myself Sangavi. I'm doing my BA English degree in same as Arts and Science College. I'm from Kavilura village. Okay. My father is a farmer and my mother is a housewife. My brother is... Okay, fine. So, we'll give a chance to others. Yes, good. Signal, you can work on. Good afternoon to all present here. I'm Kaushya. I'm doing my BTech, third BTech Biotechnology in Karni University. My mom is an English teacher in St. Joseph's College. My dad is working in United India Insurance and he's an administrative officer. My sister, she just completed her fashion designing and she's working in Jockey in Bangalore.
So my only aim is to join a Biocon in Bangalore. So I'm going to do my internship in this June. So I'm just waiting to just see the company there. I love to join in Biocon. So I'll be trying to join there. Thank you. ಗ್ರೇಟ್ ಓಕೆ ಇದು ನಂಗವೇ ಒಂದು ಇನ್ಬೌಂಡ್ ಟ್ಯಾಲೆಂಟ್ ಹೇಳಿದೆ ಬಡವ್ರಿಗ ಏನಂದಲೆ ಪಾಮ್ ಹೇಗೋದು ಓ ಸಾರಿ ಅರ್ಚನಾ ಪಾಮ್ Hi friends, I'm Archana. I'm from Horshole. I have completed my 12th standard in Mahatma Gandhi Higher Secondary School, Kaguchi. And I'm proud to be a Mahatma Gandhian since they tell us you're studying inside a village, so you'll not be able to speak in English. Now I am standing here to speak in English in all front of you. Thank you so much. ವಂಡರ್ಫುಲ್ ಫೈನ್ ಸೋ ಫಾರ್ ಸೋ ಗುಡ್ ಓಕೆ ಎಲ್ಲ ಒಳ್ಳೆ ಅಟೆಂಡ್ ಮಾಡಿದ್ರು ಈಗ ಪ್ಯಾರೆಂಟ್ಸ್ ನೋಡಿ ಎಲ್ಲ ಅಕ್ಕನಾಗಿದೆಯಾ ಅಪ್ಪರ ರೆಡ್ ಸ್ಯಾರಿ ಅಕ್ಕ ಅಪ್ಪ ಕಣ್ಣೀರೇ ಬಂದ್ಬಿಟ್ಟು ಅಪ್ಪ ಎಣ್ಣೆತ್ತು ಇಂಗ್ಲಿಷ್ ಗಾಣಂದ್ರ ಬಂದು ವೆರಿ ನೈಸ್ ಓಕೆ ಈಗ ಒಂದು ಟೆಕ್ನಿಕ್ ಅಪ್ಲೈ ಮಾಡಿಟ್ಟು ಅದೇ ಸ್ಕಿಲ್ಲ ನಂಗೆತ್ತೆ 1+1 is not 2, 1+1 is 11. ಹಿಂದಿಗೆ ಒಂದು ಬುಕ್ ಹಿಡ್ದೆ ಏಕ್ ಔರ್ ಏಕ್ ದೋ ನಹಿ 11 ಹತ್ತಮ ಕೋಪದ ಏನೊಂದು ಟೆಕ್ನಿಕ್ ಹೇಗಿದೆ ಟೋನಿ ಬುಜಾನ್ ಒಂದು he's developed a lot of education material. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಎಜುಕೇಟೆಡ್ ಮೆಟೀರಿಯಲ್ ಏನಂದ್ರೆ ಮೈಂಡ್ ಮ್ಯಾಪ್ಸ್ ಅಂತ ಕ್ರಿಯೇಟ್ ಮಾಡಿದ ಏನೋ ಒಂದು ಗ್ರೇಟ್ ಆಪರ್ಚುನಿಟಿಗೆ ಬಾಂಬೆಗೆ ತನ್ನ ಪರ್ಸನಲ್ ಮೀಟ್ ಮಾಡಿ ಇಂಟ್ರಾಕ್ಟ್ ಮಾಡೋ ಆಪರ್ಚುನಿಟಿ ತನ್ನ ಮೈಂಡ್ ಮ್ಯಾಪ್ಸ್ಗೆ ಏನಾಗಿಲ್ಲ ಈಗ ಪೊದುವಾಗೇ ನಂಗೆ ಒಂದು ಸ್ಪೀಚ್ ಕೊಡೋನವೇ ಗಣಾಂಬನಿಗ ನಂಗೆ ಟಾಪ್ ಆಫ್ ದ ಮೈಂಡ್ ಏನು ಹೇಳಿದೆ ಅದೇ ಏಪಣೋ ಅದನ್ನೊಂದು ಕೋರ್ವೆಯ ಪ್ರಿಪೇರ್ ಮಾಡಿ ಹೇಗೋದಿಲ್ಲ ಅದನ್ನ ಎತ್ತೆ ಪ್ರಿಪೇರ್ ಮಾಡಿ ಹೇಗೋದು ಆ ಮೈಂಡ್ ಮ್ಯಾಪ್ಸ್ ಏನಂದ್ರೆ ಅಲ್ಲ ಪೊದುವಾಗೇ ನಂಗೆ ಸ್ಕೂಲ್ದಾಗೆ ಈ ತಪ್ಪ ಕಾನ್ಸೆಪ್ಟ್ಸ್ ಬಂದು ಅಪ್ಪರ ತಪ್ಪು ಟ್ರೆಡಿಷನಲ್ ಮೆಥಡ್ಸು ಏಕಂದ್ರೆ ನಂಗೆ ಹ್ಯೂಮನ್ ಮೈಂಡ್ ಬಂದು ಇತ್ತೆ ಓದಿರ ನಂಗೆ ಲೆಫ್ಟ್ ಟು ರೈಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೇ ಓದಿನೋ ಓಕೆ ಬಟ್ ಆ್ಯಕ್ಚುಲಿ ನೋಡಲೆ ಹ್ಯೂಮನ್ ಮೈಂಡ್ ಬಂದು ನನಗೆ ಹೊರಸ್ ನೋಡೋದು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಡೋದೆಯಾ ಅಂಕಲ್ ಬ್ಲೂ ಕಲರ್ ಶರ್ಟ್ ಹಾಕಿನೆ ಇನ್ನೊಂದು ಅಂಕಲ್ ಬಂದು ವೈಟ್ ಕಲರ್ ಶರ್ಟು ಅಮ್ಮೆ ಬಂದು ಪರ್ಪಲ್ ಕಲರ್ ಇಕ್ಕಿಂದ್ವೆ ನಂಗೆ ಸುತ್ತಿ ಆಡೋದು ಫುಲ್ ಅವೇ ಕಲರ್ಫುಲ್ ಆಡದೆ ಏನ ನೇಚರ್ ಇಸ್ ಕಲರ್ಫುಲ್ ನಂಬರ್ 1 ಅಂಡ್ ನಂಬರ್ 2 ಇಸ್ ಇಟ್ ಇನ್ ಸ್ಟ್ರೇಟ್ ಲೈನ್ ಯಾವುದೊಂದು ಸ್ಟ್ರೈಟ್ ಲೈನ್ ಕಡದೆಯಾ ಬಿಲ್ಡಿಂಗ್ ತವಿರ ಮೊರವ ನೋಡು ಹಳ್ಳವ ನೋಡು ಎವ್ರಿಥಿಂಗ್ ಇಸ್ ಇನ್ ಕರ್ವೇಚರ್ಸ್ ಆಗ ಬಂದು ಲೀನಿಯರ್ ಕರ್ವೇಚರ್ಸ್ ಇತ್ತಮಾಕೆ ಈಸಿ ಫ್ಲೋಯಿಂಗ್ ಅಟ್ರ ಆಗ ನಿನ್ನ ಕ್ರಿಟಿಕಲ್ ಥಿಂಕಿಂಗ್ ಆರ್ ಕ್ರಿಯೇಟಿವ್ ಥಿಂಕಿಂಗ್ದಾಗೆ ನಿನ್ನ ಥಾಟ್ ಪ್ರಾಸೆಸ್ಸು ಬಂದು ಆ ಫ್ಲೋ ಬಂದು ನಿನ್ನ ಅತ್ತೆ ಕೋರ್ವೆಯ ಅದೇ ಹೋಲೆ ಅದು ನಿನಗೆ ಬಂದು ಒಂದು ಪಾಟು ಪಾಡಿದಂಗೆಯೋ ಒಂದು ಪಾಮೇಗಿದಂಗೆ ಈಸಿಯಾಗಿ ಬಂದ್ರ ಅವನ್ನ ಎತ್ತ ಮಾಡೋದು ಅಂದಲೇ ಈ ಮೈಂಡ್ ಮ್ಯಾಪ್ಸಿಗೆ ಬಂದು ಟೆಲಿಗ್ರಾಫಿಕ್ ಲ್ಯಾಂಗ್ವೇಜಸ್ ಬರೋದು ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಫುಲ್ ಸೆಂಟೆನ್ಸ್ ಬರೀಕೊಡೋದು ಒಂದು ಫುಲ್ ಸೆಂಟೆನ್ಸ್ಗೆ ಕೀವರ್ಡ್ ಏನ ಒಂದು ವರ್ಡ್ ಅದಂದ್ರೆ ಆ ವರ್ಡ್ ಮಾತ್ರ ಅಲ್ಲಿ ಬರೋದು ಈಗ ಒಂದು ಟೆಕ್ನಿಕ್ ಹೇಗಿನೇ ಅದನ್ನ ಬಿತ್ತು ಅಮ್ಮೆ ಬಿತ್ತು ನಂಗೆ ಫಾಲೋ ಮಾಡುವ ಟೋನಿ ಬುಜಾನ್ ಈಗ ಬಂದು ನಾ ಒಂದು ಸ್ಪೀಚ್ ಕೊಡೋದು ಅಂದ್ರೆ ನಾ ಎತ್ತ ಮಾಡೋದು ಅಂದ್ರೆ ಫಸ್ಟು ನಾ ದಾರ ಹೂ ಆಮ್ ಐ ಓಕೆ ಏನು ಹೆಸರು ನಾ ಡಿಫೈನ್ ಮಾಡನೆ ಅದನ್ನ ಬಂದು 4 ಪಿರ್ಚಿಂಬೋದು ಒಂದು ಬಂದು ಮೈ ಪರ್ಸನಲ್ ಸೆಕೆಂಡ್ ಮೈ ಅಕಾಡೆಮಿಕ್ಸ್ ಥರ್ಡು ಎನ್ನ ಪ್ರೊಫೆಷನಲ್ ಫೋರ್ತ್ ಬಂದು ಎನ್ನ ಸೋಷಿಯಲ್ ಆಗ ಸ್ಟೋರಿ ಫ್ಲೋ ಬಂದು ಅದೇ ಪ್ರಾಪರ ಒಂದು ಕಥೆ ಹೇಗಿದಂಗೆ ಅಟ್ರ ಇನ್ನದೆಲ್ಲ ಜಿಗ್ಜಾಗ ಹೇಗಿನೋ ಕರೆಕ್ಟಾ ಈಗ ಅಮ್ಮೆ ಒಳ್ಳೆ ಗಣ ಅಂದ್ರು ಸ್ಕೂಲ್ ಪತಿ ಹೇಗಿರ ಹಟ್ಟಿಪತಿ ಹೇಗಿರ ಮಚ್ಚಿ ಸ್ಕೂಲ್ ಪತಿ ಇಲ್ಲ ಸೊ ಯು ಆರ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ಅತ್ತೆ ಮಾಡಕೊಡೋದು ಅದನ್ನೊಂದು ಸ್ಟೋರಿ ಲೈನ್ ತೆಗೆ ಬಂದು ಅದೇ ಜೋರ ಆಸ್ ಅ ಬ್ಯೂಟಿಫುಲ್ ರಿವರ್ ಫ್ಲೋಯಿಂಗ್ ಅತ್ತ ಮಾಕೆ ಹೋಗೋದು ಅದನ್ನ ಎತ್ತೆ ಹೇಗೋದು ಅಂದ್ರೆ ಈಗ ಸ್ಟಾರ್ಟ್ ವಿತ್ ನಿಂಗೆ ಹೆಸರು ಬರೋದುಳಿ ಒಂದು ಮೈಂಡ್ ಮ್ಯಾಪ್ ಎತ್ತೆ ಕ್ರಿಯೇಟ್ ಮಾಡಿ ಸೆಂಟರ್ದಾಗೆ ಅಮ್ಮ ಹೆಸರೇನಾ ಕೌಶಿಕನ ಹೆಸರ ಸೆಂಟರ್ ಬರೋದು ನಿಮಗೆ ಫಸ್ಟ್ ಪಾಯಿಂಟ್ ಏನ ಕೌಶಿಕ ಹೇಗೋ ಹುಟ್ಟಿದ್ದೇವೆ ಡೇಟ್ ಆಫ್ ಬರ್ತ್ ಆಗ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಬರೋದು ಡೇಟ್ ಆಫ್ ಬರ್ತ್ ವಾಟ್ ಎವರ್ ಇಟ್ ಇಸ್ ಇಫ್ ಶಿ ಇಸ್ ಬಾರ್ನ್ ಇನ್ 1st January ಅಂದಿಲ್ಲ 1st January ಇಯರ್ ಮಾತ್ರ ಹಾಕಿನೋ ಅದು ಕಿಯೇ ಬಂದು ಹಟ್ಟಿ ಹೆಸರು ಹಾಕಿಪ್ನೋ ಓಕೆ ನಂಬರ್ 1 ನಂಬರ್ 2 ಹೂ ಹಸ್ ಗಿವನ್ ಬರ್ತ್ ಟು ಕೌಶಿಕ ಪೇರೆಂಟ್ಸ್ ಆಗ ಅವರ ಹೆಸರು ಮೈ ಫಾದರ್ಸ್ ನೇಮ್ ಮೈ ಮದರ್ಸ್ ನೇಮ್ ಅದು ಬರ್ದು ಸೆಕೆಂಡ್ ಪಾಯಿಂಟ್ ಬರೀಬಿಟ್ಟ ಥರ್ಡ್ ಪಾಯಿಂಟು ಇಫ್ ಶಿ ಹ್ಯಾಸ್ ಸಿಬ್ಲಿಂಗ್ ಈಗ ಅವನ ಕೂಡ ಹುಟ್ಟಿದ ಬ್ರದರ್ಸ್ ಸಿಸ್ಟರ್ಸ್ ಅಟ್ಲ ಬ್ರದರ್ ಸಿಸ್ಟರ್ ಆತಮಕ್ಕೆ ಬರೆದುಬಿಟ್ಟ ಸೊ ಈಗ ಪರ್ಸನಲ್ ಲೆವೆಲ್ ಫ್ಯಾಮಿಲಿಗೆ ಆರ್ ಮೇ ಬಿ 1 ಲೆವೆಲ್ ಇಟ್ಟು ನಿನ್ನ ಮಮ್ಮಿ ಆತಮಕ್ಕೆ ಬರೆಯಾಗುತ್ತಾರ ಅಪ್ಪರ್ ಕ್ಲೋಸ್ ಆಟ್ಲ ಸೊ ಇದು ಪರ್ಸನಲ್ ಲೆವೆಲ್ ಕವರ್ ಆಯ್ಬಿಟ್ರ ಸೆಕೆಂಡ್ ಇದು ಒಪ್ಪನ ಅಕಾಡೆಮಿಕ್ಸ್ ನೀ ಸ್ಕೂಲ್ ಎಲ್ಲಿ ಕತ್ತೆ ನೀ ಎಲಿಮೆಂಟ್ರಿ ಸ್ಕೂಲ್ ಎಲ್ಲಿ ಕತ್ತೆ ಹೈಯರ್ ಸೆಕೆಂಡ್ರಿ ಎಲ್ಲಿ ಕತ್ತೆ ಕಾಲೇಜ್ ಎಲ್ಲಿ ಕತ್ತೆ PhD ಎಲ್ಲಿ ಮಾಡಿದೆ ಅದು ಬಂದು ನಿನ್ನ ಅಕಾಡೆಮಿಕ್ಸ್ ಆ್ಯಂಡ್ ಪ್ರೊಫೆಷನಲ್ಗೆ ಹೋಯ್ಬಿಟ್ರ ಫೋರ್ತು ಗೆಲ್ಚಿಸಿದೆ ಈ ವರ್ಷದಿಗೆ ರಾಜೇಶ್ ಮಾಕೇತಿಲ್ಲ ಓಕೆ 2010ಗೆ ನಾ ಈ ಕಂಪನೀಸ್ ಇದೆ 2015 ಈ ಕಂಪನೀಸ್ ಇದೆ ಪ್ರಮೋಷನ್ ಅದೇ 2019ಗೆ ನಾ ಬಂದು ಟೀಮ್ ಲೀಡರ್ ಆದೆ ಕಾಗ್ನಿಸೆಂಟ್ಗೆ ಆಗ ಆತ್ಮಕ್ಕೆ ಬರ್ದನ
నాకావదు అమ్మను సోషల్ అమ్మ ఏమైనా సోషల్ ಮಾಡಿದ್ದಾನೆ ಕಾಗ್ನಿಷನ್ ಗೆಲ್ಚಕ್ಕೆ ಇವಂಗ ನೆಲಿಕೋಲ್ದಿಗೆ ಏನೋ ಜೋಲಿ ದೀಸ್ ಆರ್ ದ ಸೋಷಿಯಲ್ ಇನಿಷಿಯೇಟಿವ್ಸ್ ಆಗ ಏನ ಬರ್ದನ ಓಕೆ ನಾ ಫ್ರೀ ಟೈಮ್ದಾಗೆ ನೆಲಿಕೋಲ್ಗೆ ಹೋಗಿ ಇತಮಾಕೆ ಯಂಗ್ ಸ್ಟೂಡೆಂಟ್ಸ್ ನಿಗಮಗೆ ಸ್ಮಾರ್ಟ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟನೆ ಇದು ಮಾಡ ಸೋಷಿಯಲ್ ಆಗ ಏನಾದಲ್ಲ ದೆನ್ ಹೂ ಆಮ್ ಐ ಅತಂದಲ್ಲ ಹೂ ಆಮ್ ಐ ಅಂತ ಎಕ್ಸ್ಪ್ಲೇನ್ ಮಾಡೋನಿಗ ಅದು ಬಂದು ಒಂದು ಪ್ರಾಪರ್ ಸ್ಟೋರಿ ಟೆಲ್ಲಿಂಗ್ ಅಟ್ರ ಆಗ ಇಂಟರ್ವ್ಯೂರ್ HR ಮ್ಯಾನೇಜ್ ನೋಡೋ ವಾವ್ ವಂಡರ್ಫುಲ್ ಅತನ ಆಗ பொதுவாகவே என்ன ಇಂಟ್ರೊಡಕ್ಷನ್ದಾಗೆ ಇಂಟರ್ವ್ಯೂ ಬಿರಿಗಿಬಿಟ್ರ ಯಾಕಂದ್ರೆ ಶಿವ ಪ್ಲೀಸ್ ಸ್ಟಾಪ್ ಮ್ಯಾನ್ ದಟ್ಸ್ ಆಲ್ ಮೈ ಇಂಟರ್ವ್ಯೂ ಟೈಮ್ ಇಸ್ ಓವರ್ ಅಂದಾರ ಯಾಕಂದ್ರೆ ಯೂಸ್ ಯುವರ್ ವಾಯ್ಸ್ ಮಾಡ್ಯುಲೇಷನ್ ಇದು ಇನ್ನೊಂದು 2 ಟೆಕ್ನಿಕ್ ಆಡದೆ ಅಮ್ಮೇಕ ಅಂಚಬೇಡ ನಿಂಗೆ ದೇವ್ರು ಬಂದು ಬಡುಗರು ಬಂದು பொதுவா ನೋಡ್ಲೆ ಎಲ್ಲವೇ ಹಟ್ಟಿಗೆ ಪಾಠ ಪಣ್ಣು ಕರೆಕ್ಟಾ ಗುಡಿಗೆ ಹೋಗಿ ಪಾಠ ಪಣ್ಣು ಸೊ ಪಾಠ ಪಾಡಿ ಪ್ರಾಕ್ಟೀಸ್ಗೆ ನಿಂಗೆ ವೋಕಲ್ ಕಾರ್ಡ್ಸ್ ಎಲ್ಲ ಒಳ್ಳಂಗೆ ಓಪನ್ ಆಗಿ ನಂಗೆ ಒಳ್ಳಂಗೆ ದಬ್ಬನ ಧ್ವನಿ ಬಂದಾರ ಬೇಸ್ ವಾಯ್ಸ್ ಅಂದಾರ ಓಕೆ ನಿಂಗೆ ವಾಯ್ಸ್ ಮಾಡ್ಯುಲೇಷನ್ ಅಂದಾರ ಸೆಕೆಂಡ್ ಬಂದು ಫಸ್ಟ್ ಬಂದು ನಿನ್ನ ನಾಲೆಜ್ ಏನ ಗಣ ಅಂದ್ರೆ ಎಂಬುದು ಅನಲೈಸ್ ಮಾಡ್ತೆ ಸೆಕೆಂಡ್ ನಿನ್ನ ಬ್ಯೂಟಿಫುಲ್ ದೇವರು ತಂದ ವಾಯ್ಸ್ ಎತ್ತೆ ಟ್ವೀಕ್ ಮಾಡ್ರೆ ಫೈನ್ ಟ್ಯೂನ್ ಮಾಡ್ರೆ ಈ ರೇಡಿಯೋ FM ರೇಡಿಯೋ ಬಿದ್ದಲ ಇದು ಮళ్ళీ ಗರಗರ ಅಂದ್ರ ನೆಕ್ಸ್ಟ್ ಬಿದ್ದಲು ಗರಗರ ಅಂದ್ರ ಸೆಂಟರ್ ಬಿದ್ದಲು ಸೂಪರ್ ಪಾಡ್ರಲ್ಲ ಅದೇ ಮಾಕೆ ನಿಂಗೆ ವಾಯ್ಸ್ ಬಂದು ಟ್ವೀಕ್ ಮಾಡೋದು ಫೈನ್ ಟ್ಯೂನಿಂಗ್ ಮಾಡೋದು ಮళ్ళీ ಆ ನಾರ್ಮಲ್ ವಾಯ್ಸ್ ಇನ್ಫ್ಯಾಕ್ಟ್ ವಾಯ್ಸ್ಗೆ ನಾ ಟ್ರೈನಿಂಗ್ ಇತ್ತೆ ಚೆನ್ನೈಗೆ PC ರಾಮಕೃಷ್ಣನ್ ಸರ್ ಓಕೆ ಸೊ ಅತಮಾಕೆ ನೀವು ಒಂದೊಂದಿಗೂ ಮೆಂಟಾರ್ ಅತಮಾಕ್ ಬೀತು ನನಗೆ ಯುಲ್ ಬಿ ಅ ವೆರಿ ಪಾಲಿಶ್ಡ್ ಪರ್ಸನ್ ಆ್ಯಂಡ್ ಟಾಕಿಂಗ್ ಓಕೆ ಇದು ಟಿಪ್ಸು ಓಕೆ ಈಗ ನಾ ಈ ತಂದ ಫ್ರೇಮ್ ವರ್ಕ್ ಟೋನಿ ಬುಜಾನ್ ಫ್ರೇಮ್ ವರ್ಕ್ಗೆ ಫಸ್ಟು ಫ್ಯಾಮಿಲಿ ಪರ್ಸನಲ್ ಸೆಕೆಂಡು ಅಕಾಡೆಮಿಕ್ಸ್ ಥರ್ಡು ಎಸ್ ಪ್ರೊಫೆಷನಲ್ ಓಕೆ ಪ್ರೊಫೆಷನಲ್ ಈಗ ನೀವು ಸ್ಟಾರ್ಟ್ ಮಾಡಿದೆ ಬಟ್ ಯು ಕ್ಯಾನ್ ಟೆಲ್ ವಾಟ್ ಅವರ್ ಬಂದ್ರಿಯಾ ಕಮ್ give a round of applause. A very good afternoon to one and all present here. I'm very happy to be here at this moment. I'm Kaushika. I'm from Naduhatti. I've just finished my 11th standard. My aim is to become an IAS officer, and that too in a very short period of time I should achieve my aim, and only in 25 according to me before I could reach my 25 years I should become an IAS officer. And then I'm very interested in social service. Like I'm a different personality. I don't think like I want to help the people. I think like I want to change the world. So I'm very interested in politics too. Now since I'm in my summer vacation, I help my father. So I go with him and learn apart from his business. And I'm also interested in visual communication. So visual communication is my passion, but yet IAS officer is my aim. So I will work towards my aim. And I'm sure I'll reach my goal. Thank you. Wow, I think it's mind-boggling ಅಂದಾರ ರಿಯಲಿ ಎನ್ನ ಮೈಂಡ್ ವಾಯ್ಸ್ ಏನಟ್ಟು ಈ ಅಮ್ಮ ಎತ್ತನ ಕಂಡಿಡ್ತೆ ಅಂದಲೆ ಒಬ್ಬ ಬಂದು ಆ ಪ್ಯಾಷನ್ ನೋಡೋನಿಗೆ ಆ ಉಣರ್ಚಿಗೆ ಅಮ್ಮನ ಬಾಡಿ ಲ್ಯಾಂಗ್ವೇಜ್ ಅರಿಸಿನ್ರ ಆ ತುರು ನಿದ್ದಾರ ಆ ಎನರ್ಜಿ ಆ ಎತ್ತಿನ ಗಣದ ಆ ಈಗರ್ನೆಸ್ ನೋಡು ದಟ್ಸ್ ದ ವೆರಿ ಫಂಡಮೆಂಟಲ್ ಥಿಂಗ್ ಪ್ಯಾಷನ್ ಅಂದಾರ ಫ್ಯಾಷನ್ ಕಡೆಯ ಅಮ್ಮ ಫ್ಯಾಷನ್ ಕಡೆಯಾ ಓಕೆ ನಂಗೆ ಏನಂತ ಕಾಸ್ಟ್ಲಿಯ ಜೀನ್ಸ್ ಇಕ್ಕಿ ಹೋಗಿ ಎಲ್ಲ ಭಯಂಕರ ಸ್ಟೈಲ್ ಮಾಡಿ ರೇಬ್ಯಾನ್ ಇಕ್ಕಿನೊಳ್ಳೆ ಫಸ್ಟ್ ಕ್ವಶನ್ಗೆ ಆಫ್ ಮಾಡ್ತಾನ ಓಕೆ ಸೊ ನಥಿಂಗ್ ರಾಂಗ್ ಓಕೆ ನಂಗೆ ಮಿಸ್ಟೇಕ್ಸ್ ಎತ್ತ ಲರ್ನ್ ಮಾಡೋದಿಲ್ಲ ಈಗ ಅಮ್ಮೆ ಎತ್ತೆ ಗಣ ಅಂತ ನೋಡಿದ್ಯಾ ನಿನಗೆ ಸೋಕಾಡದಲ್ಲ ಸೋಕರ್ ಓಕೆ ನೀನ್ ಯಾಕೆ ಹೊರ ಸೋಯ್ತು ಆಮೇಲೆ ನೀ ಎತ್ತೆ ಪ್ರಾಕ್ಟೀಸ್ ಮಾಡಿದ್ ಕೇಪುದು ಸೊ ಫಂಡಮೆಂಟ್ಲಿ ನಂಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನದಲ್ಲ ನಂಗೆ ಒಂದು ವಿಷಯ ಅರಿಗಾದಲ್ಲ we should break our ego and go and ask him, how did you do this? ಏನ ಮಾತಿಗೆ ಹೇಗಿನ ನೀ ಮ್ಯಾಥ್ಸ್ ವೀಕಾ ನೋ ಪ್ರಾಬ್ಲಮ್ ನಿನ್ನ ಕ್ಲಾಸಿಗೆ ದಾರ್ ಫಸ್ಟು ಅಮ್ಮನ ಹೋಗಿ ಕೇತು ನೋಡು ಅಮ್ಮ ಎತ್ತ ಹಾಕಿನ ಅಂದು ದಿಸ್ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಐ ಆಮ್ ನಾಟ್ ಅ ಸೂಪರ್ ಸ್ಪೆಷಲಿಸ್ಟ್ ಎಲ್ಲ ಇದ್ದಿಗೆ ಅಲ್ಲ ಐ ವಾಂಟ್ ಟು ಬಿ ಅ ಸಗಲ ಕಲ್ಲ ವಲ್ಲವನ್ ಎನಿ ಸಬ್ಜೆಕ್ಟ್ ಐ ಕ್ಯಾನ್ ಟಾಕ್ ಎತ್ತೆ ಅಂದಲೆ ಐ ಹ್ಯಾವ್ ಕ್ರಿಯೇಟೆಡ್ ಮೆಂಟರ್ಸ್ ಈಗ ಬಾಲಣ್ಣ ಸರ್ ಐ ಟಾಕ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಈಗ ಪ್ರಕಾಶ್ ಐ ಟಾಕ್ ಅಬೌಟ್ ಅವನ ಕೆಮಿಸ್ಟ್ರಿ ರಿಲೇಟೆಡ್ ಗಣನೆ ಈಗ ಅಣ್ಣ ಇದ್ದಾರೆ ಅಂದ್ರೆ ಸೆಂದಿಲ್ ನಾವ್ ಇದ್ದಾರೆ ಅಂದ್ರೆ ಅವ್ರ ಸಾಫ್ಟ್ವೇರ್ ಸರ್ ಕೇಳ್ತಾನೆ ಅಣ್ಣ ನಿಂಗೆ ಈ ಸಾಫ್ಟ್ವೇರ್ ಮಾಡಿ ಇರ್ತವ ಇದಕ್ಕೆ ಏನೇ ಯೂಸ್ ಮಾಡಿರಿ ಈ ಆಗ್ಮೆಂಟೆಡ್ ರಿಯಾಲಿಟಿ ಇಂದಲೇ ಏನ ಆಗ ಅವಕ್ಕೆ ಹೇಗಿರ ಅವ್ರ ನಾಲೆಜ್ ಈ ನಾಲೆಜ್ ಎಲ್ಲವ ಸೇತಿ ಬೀತು ಇದು ಮಾಡ್ನತವ ರೆಪೋಸಿಟ್ರಿ ಇಂದಾರ ಇದು ಒಂದು ನಿಂಗೆ ಬ್ಯಾಂಕ್ ಮಾಕೆ ಹಣ ಬ್ಯಾಂಕ್ SBI ಕೂಡ ಈ ನಾಲೆಜ್ ಬ್ಯಾಂಕ್ ಆಡೋದು ನೋಡು ಇದು ಬಂದು ಒಂದು MLA ಸಿಗತಿ ಆ ಮರ್ಯಾದೆ ಸಿಕ್ಕ MP ಸಿಕ್ಕ ನಿಂಗ ನಾಲೆಜ್ ಬ್ಯಾಂಕ್ ಇದು ಮಾಡ್ಲ ವರ್ಲ್ಡ್ ಓವರ್ ಎಲ್ಲಿಗೋಲಿ ಆ ಮರ್ಯಾದೆ ಸಿಕ್ಕಿರ ಕರೆಕ್ಟ್ ಸೊ ಅದು ನಿಂಗ ಇದು ಥ್ಯಾಂಕ್ಸ್ ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಗೋ ಅಂಡ್ ಟೇಕ್ ಎ ಸೀಟ್ ಓಕೆ ನೆಕ್ಸ್ಟ್
ಆ ಫಿಯರ್ ಫ್ಯಾಕ್ಟರ್ ಇದೆಲ್ಲ ಇದು ಮಾಡ್ಬಿಟ್ಟು ಐ ಶೇರ್ ಫ್ಯೂ ಸ್ಲೈಡ್ಸ್ ಶೇರ್ ಮಾಡಿಟ್ಟು ಅದನ್ನ ಕೋರ್ಲೇಟ್ ಮಾಡಿ ನಿಂಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಏನಂತ ಹೇಗಿನ ಈವನ್ ಬಿಫೋರ್ ಗಣೇಶ್ ಜಸ್ಟ್ ವೇಟ್. ಓಕೆ, ಎ ಫಾರ್ ಆಪಲ್ ಅದನ್ನ ಕರೆಕ್ಟಾ? ಎ ಫಾರ್, ಈಗ ನೀ ಗೂಗಲ್ದು ಎ ಫಾರ್ ಆಪಲ್ ಅಂದಲ್ಲ ತಿಂಬೆ ಆಪಲ್ ಬರ ಐಫೋನ್ ಸಿಂಪಲ್ ತ ಬಂದ್ರ ನಮ್ಮ ಮರಣ ಇತ್ತ ಫಾರ್ಮಸ್ಯೂಟಿಕಲ್ ಇದ್ದುಟ್ಟು ಅಪ್ಪರ ಪೆರ್ಮಿಯ ಟಿ ಫಾರ್ ಟ್ಯಾಬ್ಲೆಟ್ ಅಂತ ಹಾಕಿದೆ ಎಲ್ಲ ಐಪ್ಯಾಡ್ ಇತ್ತ ಬಂದು ನೋಡಿದೆ ಟ್ಯಾಬ್ಲೆಟ್ ಕುಡುಪ ಮಾತ್ರೇ ಬಪ್ಪುದಿಲ್ಲ ಹತ್ತಮಾಕ ಚೇಂಜ್ ಆಡೋ ಈ ಸಿಚುವೇಶನ್ ತೆಗೆ ನಿಂಗೆ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಅಪ್ಪ ಅದಕ್ಕೆ 6 A's ಫಾರ್ ಸಕ್ಸಸ್. ನೆನ್ನೆ ಟಿವಿಗೂ ಅದನ್ನ ಶೇರ್ ಮಾಡಿದೆ. 6 A's ಫಾರ್ ಸಕ್ಸಸ್ ಬಂದು ನಿಂಗೆ ಸರ ಶೇರ್ ಮಾಡೋದು ಒಂದು ನೋಡಿನ್ನೆ. ಫಸ್ಟ್ ಎ ಏನಂದಲೆ ಆಪ್ಟಿಟ್ಯೂಡ್. ಈಗ ಅಣ್ಣಕ್ಕೆ ಉರುಕುದು ಒಂದು ಗಣ ಅಂದರು, ಬಟ್ ನಿಂಗೆ ಏಸಗ ಅದನ್ನ ಅರ್ಥ ಮಾಡಿದಿಲ್ಲ. ಆಪ್ಟಿಟ್ಯೂಡ್ ಏನಂದಲ ಎಲ್ಲಾಗೂ ಒಂದು ನ್ಯಾಚುರಲ್ ಇಂಟ್ರೆಸ್ಟ್ ಅಟ್ರ. ಏನ ನ್ಯಾಚುರಲ್ ಇಂಟ್ರೆಸ್ಟ್? ಒಬ್ಬಗ ಫಿಸಿಕ್ಸ್, ಒಬ್ಬ ಕೆಮಿಸ್ಟ್ರಿ, ಒಬ್ಬಗ ಮ್ಯಾಥಮೆಟಿಕ್ಸ್, ಒಬ್ಬಗ ಸಿಂಗಿಂಗ್, ಒಬ್ಬಗ ಸ್ಪೋರ್ಟ್ಸು ಇತ್ತಮಾಕ ನೆರೆಯ ಟ್ಯಾಲೆಂಟ್ ಅಟ್ರ. ಆ ನ್ಯಾಚುರಲ್ ಇಂಟ್ರೆಸ್ಟ್ ಎತ್ತೆಂದು ಕಂಡುಹಿಡಿಪುತ್ತಾ ಆಪ್ಟಿಟ್ಯೂಡ್, ನ್ಯಾಚುರಲ್ ಇಂಟ್ರೆಸ್ಟ್ ಅದನ್ನ ಎತ್ತೆ ಕಂಡುಹಿಡಿಪೋದು ಅಂದಲೆ ಫಸ್ಟ್ ಆಫ್ ಆಲ್ ನಿಂಗೆ ಕಾಲೇಜ್ಗೆ ಹೋಗ್ಲಿ ಸರಿ, ನೀವು ಒಂದು ಗೆಲ್ಚಿಗೆ ಹೋಗ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಬರ್ದಾರ. ಈಗ ನಿಂಗೆ ಕಾಲೇಜ್ಗೂ ಇದಗೂ ಹೋಗತ್ತೇವಿಲ್ಲ ಆನ್ಲೈನ್ದಾಗೆ. ಈಗ ಕರೆಂಟ್ಲಿ ನನ್ನ ಮಾತು ಈಗ 12th ಹೋನ ಅಮ್ಮ ಒಂದು ಟೆಸ್ಟ್ ಬರ್ದೆ ಪಿಯರ್ಸನ್ನ, ಮೈ ಚಾಯ್ಸ್ ಮೈ ಫ್ಯೂಚರ್. ನೋಟ್ ಮಾಡಿಲ್ಲ ಎಲ್ಲ, ಮೈ ಚಾಯ್ಸ್ ಮೈ ಫ್ಯೂಚರ್. ಇದು ಏನಂದ್ರೆ ನೆರೆಯ ಕ್ವೆಶ್ಚನ್ಸ್ ಬಂದ್ರ, ಮೋರ್ ದೆನ್ 100 ಕ್ವೆಶ್ಚನ್ಸ್ ಬಂದ್ರ. ಆ 100 ಕ್ವೆಶ್ಚನ್ ನೀ ಆನ್ಸರ್ ಮಾಡ ಏನಂದ್ರೆ ನಿನ್ನ ಬಿಹೇವಿಯರ್, ನೀ ಜಾಲಿಯನ ಮಂಚನ, ನೀ ಸೀರಿಯಸ್ ಅನ್ನ ಮಂಚನ, ನೀ ನಗೆ ಮೊಗನ, ನೀ ಅಪ್ಪರ ಟೈಮ್ ಎತ್ತಿ ಓದಿರಿಯಾ, ನೀ ಅಪ್ಪರ ಲೇಸಿಯಾ ಎಲ್ಲ ವೇಪ್ಟ್ರ ಅದು ನೀ ಪೊಯ್ಯೋದು ಮುಡಿಯ ಅದನ್ನ ಮುಡ್ಚಿಣ್ಣೆ ಈ ಆಪ್ಟಿಟ್ಯೂಡ್ ಸ್ಕೋರ್ ತಂದ್ರ. ಆ ಸ್ಕೋರ್ ಬೀತು ಆಲ್ಮೋಸ್ಟ್ 99% ಬಂದು ಇಟ್ ಬಿ ಟ್ರೂ. ಅದನ್ನ ಬೀತು ಯು ಕ್ಯಾನ್ ಚೂಸ್ ದ ಲೈನ್. ಆಗ ಹತ್ತಮಾಕ ಚೂಸ್ ಮಾಡೋನಿಗ ಸಕ್ಸಸ್ಫುಲ್. ನಂಗೆ ವರ್ಲ್ಡ್ ಓವರ್ ನಂಗೆ ನೋಡಿದಿಲ್ಲ, ಈವನ್ ಫ್ರಮ್ ಸ್ಟೀವ್ ಜಾಬ್ಸ್ ಏನು ಮಾಡಿದ? ಆಪಲ್ ಕಂಪ್ಯೂಟರ್ಸ್ ಕತ್ತ ಎಲ್ಲಿ ಕತ್ತನದ ಹಾರ್ವರ್ಡ್ಗೆ. ಬಟ್ ಹಾರ್ವರ್ಡ್ ಕತ್ತನಿಬ್ಬನಿಗ ಏನ್ ಮಾಡಿದ? ಡ್ರಾಪ್ ಔಟ್ ಆದ, ಸ್ಕೂಲಿಂದ ಡ್ರಾಪ್ ಔಟ್ ಆದ. ಅದಕ್ಕಾಗಿ ನಿಂಗೆ ಡ್ರಾಪ್ ಔಟ್ ಆಗೋದು ಹೇಗುಲ್ಲ. ಅಮ್ಮ ಏನ ಮಾಡಿದಲ್ಲ, ಅಮ್ಮನ ಇಂಟ್ರೆಸ್ಟ್ ಕಂಡಿಡ್ತಾ, ಅಮ್ಮನ ಪ್ಯಾಷನ್ ಬಂದು ಕಂಪ್ಯೂಟರ್ಸ್ ಅಂಡ್ ಟೀಮ್ ಬಿಲ್ಡರ್. ಸಿಲ ವಿಷಯ ಅಮ್ಮ ಅರಿಗ ಆಲಿಯೋ ಸ್ಟೀವ್ ವಾಸ್ನಿಕ್ ಅಮ್ಮನ ಇನ್ನೊಬ್ಬನ ಕಂಡಿಡ್ತು, ಟೀಮ್ ಪ್ಲೇಯರ್ ಅಮ್ಮನ ಕಂಡಿಡ್ತು. ನಂಗಡ ಸೇದು ಒಂದು ಸಾಫ್ಟ್ವೇರ್ ಡೆವಲಪ್ iOS ಪ್ಲಾಟ್ಫಾರ್ಮ್ ಇನ್ ದ ವರ್ಲ್ಡ್ ಓವರ್ ನೋಡ್ಲೆ US-ಗೆ ಈ iOS ಪ್ಲಾಟ್ಫಾರ್ಮ್ ದೇ ಆರ್ ನಂಬರ್ 1. ಓಕೆ, ಸೊ ಇದು ದ ಆಪ್ಟಿಟ್ಯೂಡ್. ಆ ಆಪ್ಟಿಟ್ಯೂಡ್ ಫಸ್ಟು ನಿಂಗೆ ಕಂಡಿಡ್ಬೋದು. ಫಸ್ಟು ಆಪ್ಟಿಟ್ಯೂಡ್ ಕಂಡಿಡ್ತಿಟ್ಟೆ. ಓಕೆ, ಅದಕ್ಕೆ ನೋಡು ಈ ಆಪ್ಟಿಟ್ಯೂಡ್ ಬಿತ್ತು ಏನು ಮಾಡ್ಯಾರಿ? ಎನಿವನ್? Balana, what is the word we were talking about for ambition and correlation? A word correlated with ambition? Aspiration. Wonderful. I wanted to ask this question because you were there, right, yesterday? Okay, good. ಇದನ್ನ ಮುಂದೆ ನಿನ್ನ ಲಿಸನಿಂಗ್ ಸ್ಕಿಲ್ಸ್ ಯಾಕಂದ್ರೆ ನೆನ್ನತ ಗಣಂದೆ ಕುನವೆ ಏಸ್ಗ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ. ಐ ನೋ ಆಲ್ ದ 6 ನಾ ವಾಂಟೆಡ್ಲಿ ಕೇಳ್ದೆ. ಸೊ ವೆದರ್ ಟು ಫೈಂಡ್ ಆಸ್ಪಿರೇಷನ್ ಅಂದ್ರೆ ಏನಂದ್ರೆ ನಂಗೆ ಕುನ್ನದಂದ್ವೆ ಐ ಹ್ಯಾವ್ ದಿಸ್ ಆಂಬಿಷನ್, ಐ ಹ್ಯಾವ್ ದ ಆಂಬಿಷನ್. ನಾ ಕಾರ್ ಇಸೋದು, ನಾ ಮನೆ ಇಸೋದು, ಬಂಗ್ಲಾ ಕಟ್ಟೋದು, ಅದು ಮಾಡೋದು, ಇದು ಮಾಡೋದು ತಪ್ಪನೇ ಬೇಡ. ಬಡುಗರಿಗೆ ಒಂದು ದೊಡ್ಡ ವೀಕ್ನೆಸ್ ಅಂದ್ರೆ ತರ್ಪರಮೆ ಅಪ್ಪರ ಜಾಸ್ತಿ. ಸೀರಿಯಸ್ಲಿ ಇಟ್ಸ್ ಅ ಬಿಗ್ ಡಿಸೀಸ್. ವಿ ಹ್ಯಾವ್ ಟು ಈಸ್ ಫ್ರಮ್ ದ ಡಿಸೀಸ್. ನಿಂಗೆ ಟ್ಯಾಲೆಂಟ್ ಏಸುಗಟ್ಟಲಿಯೋ. ಈಗ ನಿಂಗೆ ಅಂಕಲ್ ನಾ ಒಂದು ಎಕ್ಸಾಂಪಲ್ ಲೈವ್ ಎಕ್ಸಾಮ್ ನಮ್ಮ ಮುಂದೋಡು ಸುಂದರದೇವನ್ ಅಂಕಲ್. ನಾ IIT ஓப்பனிக ಒಂದು ಪ್ರೋಗ್ರಾಮ್ ಮಾಡೋ ஓப்பனிக உங்க ஊர்ல இருந்து ஒருத்தர் இருக்காரு சார், அவர் தெரியுமா? தான் யாருன்னா டாக்டர் சுந்தரதேவன். இஸ் ஒன் ஆஃப் த போர்ட் ஆஃப் த IIT தான். எனக்கு ஓ இஸ் த போர்ட் ஆஃப் IIT. எனக்கு ஷாக்கு. பட் எவ்ரி டைம் ஐ மீட் him, he only motivates kids, children like us. He never talks about his atmakela. So ಈ ಆಸ್ಪಿರೇಷನ್ ಆಂಬಿಷನ್ ಏನಂದ್ರೆ ಆಂಬಿಷನ್ ಇಸ್ ಫಿಲ್ಡ್ ವಿತ್ ಈಗೋ. ನಾ ಕಾರ್ ಇಷ್ಟಡ, ನಾ ಬಂಗ್ಲೋ ಕಟ್ಟಿಬಿಟ್ಟಡ, ನಾ ಚೆನ್ನೈಗೆ ಮನೆ ಇಸಿಪ್ಟೆ, ಅದು ಆಂಬಿಷನ್. ಓಕೆ, ಫಿಲ್ಡ್ ವಿತ್ ಈಗೋ. ಬಟ್ ಆಸ್ಪಿರೇಷನ್ ಇಸ್ ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಆಸ್ಪಿರೇಷನ್ ಏನಂತ ಬಂದ್ರ ಅಂದ್ರೆ ಒಂದು ಇನ್ಸ್ಪಿರೇಷನ್ ಅಂತ ಬಂದ್ರ, ಒಂದು ಇನ್ಸ್ಪಿರೇಷನ್. ಈಗ ಡಾಕ್ಟರ್ ರಮೇಶ್ನ ಹೇಳಿದಲ್ಲ, what I am inspired by him ಅಂದ್ರೆ ಈ ಬಟ್ಟೆಗೌರ ರಮೇಶ್ನ ಬಂದು ಕತ್ತದು ಬಂದು ತಾಯಿ ಹೇಗುಲ್ಲ ಕೋತಗಿರಿ ಗವರ್ಮೆಂಟ್ ಸ್ಕೂಲ್, ಒಂದು ಕೋತಗಿರಿ ಗವರ್ಮೆಂಟ್ ಸ್ಕೂಲ್ ಕತ್ತುಟ್ಟು ಒಂದು ಈ ಲೆವೆಲ್ದಾಗೆ ಬಂದು ಒಂದು ದೊಡ್ಡ TVS ಲೂಕಾಸ್ ಮಾರ್ಕ್ ಕಂಪನಿಗೆ ಹೋಗಿ ರಿಸರ್ಚ್ ಹೆಡ್ ಮಾಡೋದು, ಕಂಪೀಟಿಂಗ್ ವಿತ್ IITians ಇಸ್ ನಾಟ್ ಅ ಜೋಕ್. ಆಗ ಬಂದು there's something beyond this talent. There would be hundreds of people more intelligent than Dr. Ramesh.
ಬಟ್ ಏನಂದ್ರೆ ಆ ಇನ್ಸ್ಪಿರೇಷನ್ ಅಡೆ ನಂಗೆ ಬಟ್ಟೆಗೋರಿ ತಾಯೇ ಇದ ಹಿಂಗೆ ಅಟ್ಟಿ 10 ಮನೆ ತಡದಿಂದ ಅಡೆ ಈ ಬಟ್ಟೆಗೋರಿ ಹಟ್ಟಿಯ ಬಂದು ಅಟ್ಲೀಸ್ಟ್ ವರ್ಲ್ಡ್ ಮ್ಯಾಪ್ದಿಗಿಲ್ಲ ನೀಲಗಿರಿ ಮ್ಯಾಪ್ದಿಗೆ ಹಾಕಿನಿ ಅಂದ್ರೆ ನಾ ಯಾವ್ದಾಚ್ ಮಾಡೋದು ಬರ್ತಾನೆ ಕರೆಕ್ಟ್. ಸೊ ವಿ ಶುಡ್ ರಿಯಲಿ ಕ್ಲಾಪ್ ಫಾರ್ ಹಿಮ್ ಸ್ಟೇಟಿಂಗ್ ದಟ್ ಇಸ್ ದ ಇನ್ಸ್ಪಿರೇಷನ್ ಆರ್ ಆಸ್ಪಿರೇಷನ್. ಈ ಆಸ್ಪಿರೇಷನ್ ಬೀತುತ್ತ ನಂಗೆ ಈಗ ಆಂಬಿಷನ್ ಅಟ್ಲ ಒಂದು ಲೆವೆಲ್ ಅದನ್ನ ಸ್ಪೀಡ್ ಬ್ರೇಕರ್ ಆಗಿ ನಿದ್ದುಪಣೋ ನಂಗೆ ಟಯರ್ಡ್ ಆಗಿ ಬುದ್ದುಪಣೋ ಅಲ್ಲ ಇನ್ಸ್ಪಿರೇಷನ್ ಅಟ್ಲ ಲೈಕ್ ಮಹಾತ್ಮ ಗಾಂಧಿ ಅಥವಾ ಲೈಕ್ ಈಗ ರಘು ಜೋಗಿ ಇಸ್ ವೆರಿ ಲಕ್ಕಿ ಟು ಟೇಕ್ ಅ ಫೋಟೋಗ್ರಾಫ್ ವಿತ್ ಡಾಕ್ಟರ್ ಅಬ್ದುಲ್ ಕಲಾಂ. ನಾ ಮಿಸ್ ಮಾಡ್ತೆ ಬಟ್ ಈ ವಾಸ್ ವೆರಿ ಲಕ್ಕಿ. ಈ ಅಬ್ದುಲ್ ಕಲಾಂ ಅವಕ್ಕೆಲ್ಲ ನೋಡ್ಲೆ ನಂಗೆ ಒಂದು ಮುಸ್ಲಿಂ ಒಂದು ಫೀಲಿಂಗ್ ಏಡ ಪೊದುವ ಮುಸ್ಲಿಮ್ಸ್ ಅಲ್ಲ ಮುಸ್ಲಿಮ ಆತನೋ ಅಲ್ಲ ಅಬ್ದುಲ್ ಕಲಾಂ ನಂಗೆ ಮನೆ ಬದಲು ಏನು ಮಾಡೋ ವಿ ಹಗ್ ಹಿಮ್ ವಿ ಎಂಬ್ರೇಸ್ ಹಿಮ್. ವೈ? These people are beyond certain things in life. So these are all inspiration people. So ಈಗ ಅರ್ಥ ಆಯ್ತಾ ನಿಂಗ ಆಸ್ಪಿರೇಷನ್ಗೂ ಇನ್ಸ್ಪಿರೇಷನ್. ಸೊ ನೆವರ್ ಜಾಯಿನ್ ಅ ಕೋರ್ಸ್ ಆರ್ ಅ ಜಾಬ್ ಫಾರ್ ಓನ್ಲಿ ಫಾರ್ ಮನಿ. ಏನಡ ಅಣ್ಣ ಒಳ್ಳಂಗೆ ಸಂಭಾರಿಸಿಟ್ಟ ಹಣ ಸಂಭಾರಿಸಿಟ್ಟು ಇಲ್ಲಿ ಬಂದು ಗಣ ಹೇಗಬೇಡ ಎನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಗಿನ. ಓಕೆ, ಥರ್ಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಸ್ಪಿರೇಷನ್. ಅಂಡ್ ಕ್ಯಾನ್ ಯು ಟೆಲ್ ಮೇಡಮ್ ಥರ್ಡ್ ಎ first aptitude, aspiration, third ಇಲ್ಲ ನೋ ಆಂಬಿಷನ್ ಇರುತ್ತೆ ಹೇಗಿದೆ. ಥರ್ಡ್ ಎನಿ ಕೇಸ್ ಮಾಡಿ ವೈಲ್ಡ್ ಗೇಸ್ ಹಾರ್ಡ್ ವರ್ಕ್ ನೋ ಏದಿ ಸ್ಟಾರ್ಟರ ಎತ್ತಮ್ಮ ಈಗ ವಂಡರ್ಫುಲ್ ಕ್ಲಾಪ್ ಫಾರ್ ಹಿಮ್. ಕಮ್ ಆನ್ ಕಮ್ಯಾ ಆಟಿಟ್ಯೂಡ್ ಒಂದು ಹೇಗಿದ್ವಿ ಕ್ಲಾಪ್ ಪಣ್ಣೆ ಏಕಂದ್ರೆ ನಿಮಗೆ ಭಯಂಕರ ಆಟಿಟ್ಯೂಡ್ ಆತಂದಾರ ಮೀನಿಂಗ್ ಯಾರಿಗೆ ಅದಂಗೆ ಆಟಿಟ್ಯೂಡ್ ಅಲ್ಲ ಎನಗೊತ್ತ ಆಟಿಟ್ಯೂಡ್ ಆಡದೆ ನನಗೆ ಭಯಂಕರ ಆಟಿಟ್ಯೂಡ್ ಅದ ಬಟ್ ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್. ಯು ಕ್ಯಾನ್ ಹ್ಯಾವ್ ಆಟಿಟ್ಯೂಡ್ ಬಟ್ ಯು ಕ್ಯಾನ್ ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್, ನಾಟ್ ಅ ನೆಗೆಟಿವ್ ಆಟಿಟ್ಯೂಡ್. ನಿಂಗೆ ಏನೋ ಮಾಡೋದು ಅಂದ್ರೆ ಆಸ್ ಯಂಗ್ಸ್ಟರ್ಸ್ ದರಾಚಿ ಒಂದು ದಿನ ಪತಿ ನಿನ್ನಂದ ಮುಡಿಯಾಡ ನಿನ್ನಂದು ಗೀವುದು ಮುಡಿಯ ಅಥವಾ ನೆಗೆಟಿವ್ ಆಗಿ ಗಣ ಅಂದದೆ ಬೇ ಜಸ್ಟ್ ಇಗ್ನೋರ್ ಹಿಮ್. ಹಿ ಕ್ಯಾನ್ ನಾಟ್ ಬಿ ಯುವರ್ ಫ್ರೆಂಡ್. ಈಗ ದರಾಚಿ ಬಂದು ನಿನ್ನ ಡಿಮೋಟಿವೇಟ್ ಮಾಡನೇ ಇದ್ದಾರೆ ಅಂದ್ರೆ ಹಿ ಕ್ಯಾನ್ ನಾಟ್ ಬಿ ಯುವರ್ ಫ್ರೆಂಡ್. ಈ ರೂಲ್ ಬಂದು ನಿಂಗೆ ಮಂಡೇಗೆ ಡ್ರಿಲ್ ಮಾಡಿ ಇಲ್ಲಿ ಅಂಡರ್ಸ್ಟ್ಯಾಂಡಾ. ಎನ್ನ ಕೂಡ ನೆರೆಯ ಫ್ರೆಂಡ್ಸ್ ಇದ್ರು ಫಸ್ಟ್ 100 ಕಣಕ್ಕೆ ಫ್ರೆಂಡ್ಸ್ ಅದಕ್ಕಿಂತ ಲೈಫ್ ಅಂಡರ್ಸ್ಟ್ಯಾಂಡ್ ಮಾಡಿದೆ 100 ಬಂದು ಫ್ರೆಂಡ್ಸ್ ಅಲ್ಲ ಅವಕ್ಕೆಲ್ಲ ಅಕ್ವೆಂಟೆನ್ಸ್ ಅಂದಾರ ಜಾಲಿಯಾಗಿ ಬಂದು ತಣ್ಣಿ ಹಾಕೋದು ದಮ್ಮ ಹಾಕೋದು ಅತ್ತಮಾಕ ಫ್ರೆಂಡ್ಸು ತಾರ ಜೆನ್ಯೂನ ನಿನ್ನ ಗ್ರೋತ್ಗಾಗಿ ಪಾಡುಪಟ್ಟಾರ್ವೋ ದೇ ಆರ್ ದ ಟ್ರೂ ಫ್ರೆಂಡ್ಸ್. ಆ ಆಟಿಟ್ಯೂಡ್ ತಗೊಳ್ಳೋ ದರಾಜ್ ಮುಟ್ಟಿ ನಿನ್ನೊಂದೇ ಮುಡ್ದಾರಡ ನೀ IAS ಬರದಲ್ಲ ಆ ಬುಕ್ ಚೆನ್ನೈಗೆ ಅಂದೆ ಅಣ್ಣ ಸೆಂಟ್ರಲ್ ಲೈಬ್ರರಿ ಅಡದೆ ಎಂಬ ಅಣ್ಣ ಕೇಳಿದ್ರು ಅಲ್ಲಿ ಹೋಗಿ ನಂಗೆ ಒಂದು 6 ತಿಂಗಳು ಮುಯರ್ಚಿ ಮಾಡಲೆ ನಂಗೆ ಹೇಗೆ ಪಾಸ್ ಮಾಡಿಕೊಡ್ದು ಫೇಲ್ ಅಲ್ತ ಪರವಲ್ಲ ಸೆಕೆಂಡ್ ಅಟೆಂಪ್ ಪಾಸ್ ಮಾಡೋವೆ. ಆ ಪಾಸಿಟಿವ್ ಆಟಿಟ್ಯೂಡ್ ಅಟ್ಲತ್ತ ಬಂದ್ರ ಅಲ್ಲ ನೆರಿಯಾಗ ಪಾಸಿಟಿವ್ ಆಟಿಟ್ಯೂಡ್ ಅಟ್ರ. ನೆಕ್ಸ್ಟ್ ಏನಂತ ಹೇಗೋದು ಮಾಡಿದ್ರು ಎ ಫ್ರಮ್ ದ ಗರ್ಲ್ ಸೈಡ್. ನೆಕ್ಸ್ಟ್ ಎ awareness, okay fine, that's good. adalla next, okay fine, no problem, I'll break this. ability ಈಗ ನಾ ಕನ್ಸು ಕಂಡುಬಿಟ್ಟೆ ನಾ ಇದು ಮಾಡೋದು ಅದು ಮಾಡೋದು ಕನ್ಸು ಕಂಡುಬಿಟ್ಟೆ ಎಲ್ಲ ಮಾಡ್ಬಿಟ್ಟೆ ಆಸ್ಪಿರೇಷನು ಭಯಂಕರ ಮಾಡಿದೆ ಹಲೆ ಎನಗ ಆ ಎಬಿಲಿಟಿ ಇಲ್ಲ ಅದು ಅಣ್ಣಕ್ಕೆ ಹೊರ್ಕೋದು ಏನಂದೀರ ಸ್ಕಿಲ್ಲು. ಇಫ್ ಯು ಹ್ಯಾವ್ ದ ವಿಲ್ ಯು ವಿಲ್ ಗೆಟ್ ದ ಸ್ಕಿಲ್, ರೈಟ್? ಇಫ್ ಯು ಹ್ಯಾವ್ ದ ವಿಲ್ ಯು ವಿಲ್ ಗೆಟ್ ದ ಸ್ಕಿಲ್. ಯಾಕಂದ್ರೆ ವಿಲ್ ಪವರ್ ಅಂದಾರ ವಿಲ್ಸ್ ಪವರ್ ಅಲ್ಲ ವಿಲ್ ಪವರ್. ಓಕೆ, ನೀ ಅಯ್ಯನಾಗ ಅಟ್ಟಿಗೆ ಅದು ನಾಟ್ ಎಲ್ಲ ಒಬ್ಬರಡ ವಿಲ್ಸ್ ಊದಿರ ಅದನ್ನ ನೋಡ್ಬೇಡ. ವಿಲ್ ಪವರ್, ಆ ವಿಲ್ ಪವರ್ ಅಟ್ಲೆ ನಿಂಗೆ ಸ್ಕಿಲ್ ಡೆವಲಪ್ ಆರ. ಆ ಸ್ಕಿಲ್ ಎತ್ತ ಡೆವಲಪ್ ಆರಲ್ಲ ಇಟ್ಸ್ ಕಾನ್ಸ್ಟೆಂಟ್. ಮೊಹಮ್ಮದ್ ಅಲಿ ಬಂದು ಅಮ್ಮನ ಬಾಕ್ಸಿಂಗ್ ರಿಂಗ್ ಹೇಗೋನಿಗ ವಾಟ್ ವಾಸ್ ದಿಸ್ ರೀಸನ್ ಫಾರ್ ಯುವರ್ ಸಕ್ಸಸ್ ಅಮ್ಮನಿಗ ಹಿ ಟೋಲ್ಡ್ ಓನ್ಲಿ 3 words, ದಟ್ ಈಸ್ ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್. ಸೊ ಓನ್ಲಿ ವೇ ನಿಂಗೆ ಮ್ಯಾಥ್ಸ್ ಬಪ್ಪಲಿಯಾ ಎತ್ತಿ ಬರೋದನೇ ಇರ್ವಿ ಕಟ್ಟುಕೊಟ್ಟ ಏನೋ ಕೂಸುಗ ಬಂಡಲ್ ಇಸಿಕೊಟ್ನೆ ಪೇಪರು. ಸೊ ನೀ ಹೆಂಗೆ ಕಪ್ಪನೆಲ್ಲ ಪೇಪರ್ ದಾರಿಸಿದಪ್ಪಲ್ಲಿ ನಿಂಗೆ ಬರೋದನೇ ಇರಪ್ಪ ಅದಂದು ಪ್ರಾಕ್ಟೀಸ್. ಓಕೆ, ಸೊ ಇದು ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಎಬಿಲಿಟಿ. ಓಕೆ, ಈ ಎಬಿಲಿಟಿ ಆಸ್ಪಿರೇಷನ್. ರೈಟ್ ಬ್ರದರ್ಸ್ ಪತ್ ಕೇಳಿಪಟ್ಟದ್ರ? ರೈಟ್ ಬ್ರದರ್ಸ್ ಏನ್ ಮಾಡಿದ್ರು? ಏರೋಪ್ಲೇನ್ ಆತ ಹೋಯ್ದಲ್ಲ ಸ್ಪೈಸ್ ಜೆಟ್ ಅದಕ್ಕೆ ಆಗ ಅದನ್ನ ಕಂಡಿಡ್ಪನ ಮುಂದಾಡು ರೈಟ್ ಬ್ರದರ್ಸ್ ಬಂದು ಒಂದು ಸೈಕಲ್ ಗ್ಯಾರೇಜ್ ವರ್ಕ್ ಮಾಡಿದ್ರು. ಅಲ್ಲ ಗ್ಯಾರೇಜ್ ವರ್ಕ್ ಮಾಡ್ಲಿಯೋ ಅವಕ್ಕೆ ಒಂದು ಭಯಂಕರವಾದ ಒಂದು ಆಸ್ಪಿರೇಷನ್ ಇಟ್ಟು ಒಂದು ದಿನ ಐ ವಿಲ್ ಫ್ಲೈ ಇತ್ತು. ಎಲ್ಲ ಅವ್ರ ನೋಡಿ ನಗೋದ್ರು ಬಟ್ ದೇ ಡಿಂಟ್ ಟೇಕ್ ಇಟ್ ಸೀರಿಯಸ್ಲಿ. ಒನ್ ಡೇ ವಿಲ್ ಫ್ಲೈ. ಅವಕ್ಕ ಒಂದು ಕಟ್ಟ ಮುಟ್ಟಾಳ್ತನವ ಆಡಾಕು ವಾಟ್ ಎವರ್ ಇಟ್ ಇಸ್ ಅವಕ್ಕ ಮಾಡಿದ ಡ್ರೀಮ್ ತೆಗಿತಾ ಇಂದು ನಂಗೆ ಬಾಂಬೆ ಅಂದ್ರೆ ಜಸ್ಟ್ 1 hour ನಂಗೆ ಅಲ್ಲಿ ಹೋನೋ. US ಗೆ ಅಂದ್ರೆ 24 hours ಹೋಯ್ಪನೋ. ಇನ್ನದೆಲ್ಲ ನಂಗೆಲ್ಲ US ಎಲ್ಲ ನೆಂಚು ನೋಡೋದು ಮುಡಿದ್ರವ. ರೈಟ್ ಬ್ರದರ್ಸ್ ಇಲ್ಲದ ಇದಲ್ಲ ನಂಗೆ US ಎಲ್ಲ ನೆಂಚು ನೋಡೋದು ಮುಡಿದ್ರವ.
ನೀಚಲಾಗಿ ಒಪ್ಪದು ಮಾಡಿದ್ರ. ಓಕೆ, ಸೊ ಎಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಂಗೆ ಮ್ಯಾಕ್ಸಿಮಮ್ ಕವರ್ ಮಾಡುವ ಆಸ್ಪಿರೇಷನ್, ಎಬಿಲಿಟಿ ಇದೆಲ್ಲ ಕವರ್ ಮಾಡಿದ್ದು. ವೆರಿ 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 ಇಂಪಾರ್ಟೆಂಟ್ ಥಿಂಗ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಂತಂದ್ರೆ ಆಲ್ಟರ್ ಆಫ್ ಡೆಡಿಕೇಶನ್ ಅಂದಾರ. ಈ ಆಲ್ಟರ್ ಆಫ್ ಡೆಡಿಕೇಶನ್ ಅಂದ್ರೆ ಏನಂದ್ರೆ, ಈಗ ಒಂದು 20 ವರ್ಷ 30 ವರ್ಷ ಮುಂದೋಡು ಹೋದ ನಂಗೆ ಪ್ರೋಗ್ರಾಮ್ದಾಗೆ ನಂಗೆ ನೋಡೋಣೀಗ ನಂಗೆ ಕವಟಿಯಿಂದ ಬಂದು, ಕವಟಿ ಅಲ್ಲ ಎಡಕಾಡುಂದ ಡಾಕ್ಟರ್ ಮೋಹನ್ ಚಂದ್ರನ ಗಣಾಂಬನಿಗ ತನ್ನ ಬಾತ್ಯಾರು ಬಂದು ಫ್ರಂಟ್ ರೋದೆ ಕುಳಿದು ನಿಂತ. ಕುಳಿದು ತನ್ನ ಸ್ಟೇಜ್ನು ತಾ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ DGCA ಡೆಲ್ಲಿ ಅದಾவது ಇಂಡಿಯಾ ಲೆವೆಲ್ ಟಾಪ್ ಪೋಸ್ಟು. ಅಲ್ಲೇ ತನ್ನ ಬಾತಿಯವರು ನೋಡೋನಿಗ ಬಾಡಿ ಲ್ಯಾಂಗ್ವೇಜ್ಗ ಪಕ್ಕದ ಕುಳಿತನೆ ಎನ್ನ ಸ್ಟೂಡೆಂಟ್ ಅಂತ ಈಗಿನಿದ್ದೇನೆ. ಅದೇ ಮಾಕೆ ಆ ಡಾಕ್ಟರ್ ಮೋಹನ್ ಅಣ್ಣನ ಕೇಪನಿಗ ಎನ್ನ ಬಾತಿಯರು ಫಸ್ಟ್ ಹೋಗಿ ಕಾಲ ಮುಟ್ಟಿ ಅದು ಮಣ್ಣ. ಇದು ತಾ ಗುರು ಶಿಷ್ಯ ಪರಂಪರ ಅಂದಾರ. ಏನ ಗುರು ಶಿಷ್ಯ ಪರಂಪರ. ಇಂದು ಏಸಗ ಕುನವೆಗ ಬಂದು ಆ ಗುರು ಆ ಶಿಷ್ಯ ಎಂಬ ಪರಂಪರ ಆಡದೆ. ನಿಂಗೆ ಹಟ್ಟಿಗೆ ನಿನ್ನ ಅಪ್ಪಾಲೆ ಸೇರಿ ನಾವು ಒಂದು ಗುಡ್ ಕ್ವಾಲಿಟಿ, ಒಂದು ಒಳ್ಳೆ ಆಪರ್ಚುನಿಟಿ ಅಯ್ಯನಾಕ ಧರ್ಮಯ್ಯಕರ್ ಮನೆಗೆ ಇಬ್ಬುದಕ್ಕೆ ಸಂದರ್ಭ ಸಿಕ್ಕಿತ್ತು. ಲಾಸ್ಟ್ 2 ಡೇಸ್ಗೆ ಒಳ್ಳೆ ಅವರ ಕೊರೆ ಅದೆಲ್ಲ ತಿಂದೆ, ಒಳ್ಳೆ ಟೇಸ್ಟು ಅದೆಲ್ಲ ಸೂಪರ್ ತಾ. ಅಲ್ಲ ಒಂದು ತಿಂಗೂ ಅಬ್ಸರ್ವ್ ಮಾಡಿದೆ, ಒಂದು ಲರ್ನಿಂಗ್ ಪಾಯಿಂಟ್ ಏನಂತ ಮನೆಗ ಇಂದು ಹುರ್ಕುದು ರಾಜೇಶ್ ಧರ್ಮನ್ ಅದೇ ಬಂದು ಅಮ್ಮ ಮದುವೆ ಮಾಡಿ ಅಮ್ಮ ಕುನವೆ ಅಮ್ಮ ಬಂದು ಅವನ ಅಪ್ಪನ ಸಾರಿ ಒಂದು ಕಾಲ ಮುಟ್ಟಿ ಇದು ಮಾಡಿದ. ಸಿಂಪ್ಲಿ ಹ್ಯಾಟ್ಸ್ ಆಫ್ ಟು ಹಿಮ್. ಐ ಥಿಂಕ್ ದಿಸ್ ಡಿಸರ್ವ್ಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ರಾಜೇಶ್ ಧರ್ಮನ್. ಇದು ಈ ಗುರು ಶಿಷ್ಯ ಎಂಬುದು ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಏಸಗ ಇಂದು ಬಂದು ಅವ್ವೆ ಅಪ್ಪನ ಕಾಲ ಬಂದು ಮುಟ್ಟಿ ಮುತ್ತಾಕಿ ಅದೆಲ್ಲ ಮಾಡ್ಯಾರಿ. ನಾರ್ತ್ ಇಂಡಿಯನ್ಸ್ ಅಂತ ಮಾಡ್ಯಾರ. ನಂಗ ಅವ್ವೆ ಸಪೇನಿರ್ನೆ ಆತೇನೋ ಶಿ ಇಸ್ ಡೂಯಿಂಗ್ ದಟ್ ವೆರಿ ಗುಡ್. ಓಕೆ, ಅತ್ತಮಾಕ ಮಾಡೋದು ನಾ ಎಂದುವೆ ಹಟ್ಟಿಗೋಲೆ ದೀವಿಗೆ ಮುಂದಾಡು ಎನ್ ಅವ್ವ ನಿದ್ದು ನಿಬ್ಬನೆಗ ಎನ್ ಅವ್ವ ಒಂದು ಕಪ್ಪಿಲೆ 3 ಕತ್ತುವೆ. ನಾ ಫಸ್ಟ್ ರ್ಯಾಂಕ್ ಬಂದ್ಲಿಯೂ ನುಡ್ದಿಯಾ, ಲಾಸ್ಟ್ ರ್ಯಾಂಕ್ ಬಂದ್ಲಿ ನುಡಿ ಆಗ ಏ ಲೆವೆಲ್ ಕತ್ತಾರೆ ನೋಡು, ಆ ಇಂಟೆಲಿಜೆಂಟ್ ಲೆವೆಲ್ ಹಾಲಿಯು ಎನ್ ಅವ್ವೆ ಕಾಲಿಗೆ ಬುದ್ದು ಮುತ್ತಾಕಿಟ್ಟುತ್ತಾ ಹೋನೆ. ದಟ್ ಗಿವ್ಸ್ ಮೀ ಅ ಫುಲ್ ರೌಂಡ್ ಇದು ಎನರ್ಜಿ ತಂದ್ರ ಅತ್ತಮಾಕೆ ದಿ ಆಲ್ಟರ್ ಆಫ್ ಡೆಡಿಕೇಶನ್. ಮನೆಗೆ ಸ್ಟಾರ್ಟ್ ಆರ ನಿನ್ನ ಅಪ್ಪ ಅವ್ವೆ ಮನೆಯಿಂದ ಹೊರಸ್ಬಪ್ಪ ನಿಂಗೆ ಟೀಚರ್ಸ್ ಸಾರ ಏಸಗ ಹೋಗಿ ನಿಂಗೆ ಕಾಲು ಮುಟ್ಟಿ ಆಶೀರ್ವಾದ. ನಾನು ಬಂದೋಣ ಪ್ರಿನ್ಸಿಪಲ್ ಈಗ ನೆರೆಯ ಅಚೀವ್ ಮಾಡೋದಕ್ಕಿದ್ದಾರೆ. ಆಲ್ ಯು ವಾಲಂಟಿಯರ್ ಬಂದು ಆ ಪ್ರಿನ್ಸಿಪಲ್ ಸರ್ ಐಶ್ವರ್ ಮೂರ್ತಿ ಅಂಕಲ್ ನಿಂಗೆ ಈಗರ ಐತೆ ನೋಡಿದ್ವಿ ಏನಾಗೆ ಅಂದ್ರೆ ದಟ್ ಇಸ್ ದ ಡೆಡಿಕೇಶನ್ ದೇ ಡೂ ಟು ದ ಸೊಸೈಟಿ. ಅವ್ರ ಲೈಫ್ ಅವೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಾಗಿ. ಕರೆಕ್ಟಾ? ಈ ಹೆಂಗೆಲ್ಲ ಹೊರಸ್ ಹೋಗಿ ನೆರೆಯ ಹಣ ಸಂಭಾರಿಸಿ ಹತ್ತದ ಹೋಯ್ನಿದ್ದೀನೋ ಅಲ್ಲೇ ಅವಕ್ಕೊಂದು ಸ್ಕೂಲ್ದಿಗೂ ಕಾಲೇಜ್ದಿಗೂ ಒಂದು ಕಾಂಪ್ರಮೈಸ್ಡ್ ಸ್ಯಾಲ್ರಿ ಮಾಡಿ ಓಕೆ ಅವಕರ ತಿರುಮೇಗ ಈಗ US ಹೋಗಕ್ಕೋ ಅವಕ್ಕೊಂದು ಡೆಡಿಕೇಶನ್ ಒಂದು ಸ್ಟೂಡೆಂಟ್ ಗ್ರೂಮ್ ಮಾಡಿ ಅತ್ತಮಾಕ ಎತ್ತಿನ ಬಪ್ಪನಿಗ ಅವಕ್ಕೆ ಎ ಲೆವೆಲ್ಗೂ ಮರ್ಯಾದೆ ಕೊಡೋದು. ಸೊ ದ ಸಿಕ್ಸ್ತ್ ಎ ಏನ ಆಲ್ಟರ್ ಆಫ್ ಎಡ್ಯುಕೇಶನ್, ಡೆಡಿಕೇಶನ್, ಆಲ್ಟರ್ ಆಫ್ ಡೆಡಿಕೇಶನ್. ಇದು ತಾ ಗುರು ದಕ್ಷಿಣೆ ಎಂದಾರ. ಈಗ ಇಂಗ್ಲಿಷ್ ಹೆಂಗ ಸ್ಟೈಲಿಶ್ ಗಣನಲ್ಲ ಮೆಂಟಾರಿಂಗ್ ಕೋಚಿಂಗ್ ಹೇಗೆಲ್ಲ ಆಗತ್ತ ಹಣ ತಂದಾರ. ಹೆಂಗ ನಾ ಮೆಂಟಾರಿಂಗ್ ಮಾಡ್ನೆ ಒಬ್ಬಗೆ 25,000 ಪೀಸ್ನೆ ಓಕೆ ಒನ್ ಡೇಗ ಓಕೆ, ಬಟ್ ಸ್ಟೈಲಿಶ್ ಆಗಿ ಮಣ್ಣು ಅದೇದೊಂದು ಮಾತಿಯವರು ವರ್ಷ ಫುಲ್ ಐತನ ನಿಂಗೆ ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಆಗಿ ಈಸ್ಕೊಟ್ರ. ಓಕೆ, ಸೊ ಫ್ರಮ್ ಟುಡೇ ನಿಂಗೆ ಬಾತಿಯರು ಇಲ್ಲಿದ್ದಲಿಯೋ ಆಶೀರ್ವಾದ ಮಾಡಿ ತಪ್ಪು ಕಡೆಯ ಅದೇ ಹೋಗಿ ಕಾಲ ಮುಟ್ಟಿ ಸರ್ ಇಂದು ಈ ಲೆವೆಲ್ಗೆ ಇದ್ದೇನೆ ಅಂದಲೇ ನೀತ ಕಾರಣ. ಚಂದ್ರಶೇಖರ್ ಅಯ್ಯರ್ ಬಿಲ್ಟ್ ಮೈ ಕೆರಿಯರ್. ನಾ ಇಂದು ಬಾಂಬೆಗೆ ಓಪನೆ ಒಂದೊಂದು ಟೈಮು ಆಸಗೆ ಟೀ ಉಡಿ ಆಸಗ ಹಣ್ಣು ಈಸ್ನೋಗಿ ಅವನ ಕಾಲು ಅಡ್ಡಬುದ್ದು ಸರಿ ಇನ್ನೀಗ ನಾ ವೈಸ್ ಪ್ರೆಸಿಡೆಂಟ್ 33 ವಯಸ್ಸಲ್ಲಿ ವೈಸ್ ಪ್ರೆಸಿಡೆಂಟ್ ಅನ್ನ ಅದಕ್ಕೆ ಎಲ್ಲಾಮೇ ನೀಂಗದ ಸರ್ ಗುರು ದಕ್ಷಿಣ. ಹಾಗೆ ಏನಾರದಲ್ಲ ತನಗೆ ಎನ್ನವ ಇನ್ನೂ ಕೋಚ್ ಮಾಡೋದು ಇನ್ನೂ ಮೆಂಟೋರ್ ಮಾಡೋದು ಅಂತ ಬಂದ್ರ. ಕರೆಕ್ಟಾ? ಈಗ ಅರ್ಧರ ಸೀಕ್ರೆಟ್ಸ್ ಆಫ್ ಸಕ್ಸಸ್. ಈ ಸೀಕ್ರೆಟ್ಗೆ ಬಂದು ನಿಂಗೆ ಒಂದೊಂದು ಉಕ್ಕಿಲ್ಲ. ಈಗ ಡಾಕ್ಟರ್ ಏನ ಇಂಜಿನಿಯರ್ ನಿಂಗೆ ಏ ಲೆವೆಲ್ಗೆ ಹೋಗು. ನಂಗೆ ಯಾರು ಕಮ್ಮೋಣ ಅಂಕಲ್ ನೋಡಿದೋ ಇವಕ್ಕೆಲ್ಲ ಏ ಲೆವೆಲ್ಗೆ ಹೆಚ್ಚು ಮಾಡುವ ಅವ್ರ ಸಿಂಪ್ಲಿಸಿಟಿ ನೋಡಿದ್ಯಾ. ಸೊ ಲೈಫ್ಗೆ ಎಲ್ಲ ಅಬ್ಸರ್ವ್ ಮಾಡಿವಿ. ಅಟೆನ್ಷನ್ ಸದ್ಗುರು ಅವನ ಮೀಟಿಂಗ್ ಇದೆಯಾ ಪೇ ಅಟೆನ್ಷನ್ ಅನ್ನ ನೀವೊಬ್ಬರ ಇಂಟೆಲಿಜೆಂಟ್ ಆಗ್ಬೋದು ಅಂತ ಅವಶ್ಯ ಇಲ್ಲ. ಪೇ ಅಟೆನ್ಷನ್ ಟು ಈಚ್ ಅಂಡ್ ಎವ್ರಿ ಸಿಂಪಲ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಇನ್ಕ್ಲೂಡಿಂಗ್ ಅನ್ ಇನ್ಸೆಕ್ಟ್. ಆ ಇನ್ಸೆಕ್ಟ್ ಅಂದ್ರೆ ಆ ಇನ್ಸೆಕ್ಟ್ ಎತ್ತ ಮೂವಾರ ಅರ್ತ್ ಎತ್ತೆ ಮೂವಾರ. Why it's moving like this? So lot of why ಅಣ್ಣ ಇದ್ದ ರಮೇಶ್ನ ಇದ್ದ ವೈ ಎಂಬುದು ಎತ್ತ ಬಂದ್ರ ಅಂದ್ರೆ when you observe nature around you you'll understand what is the parameters for success. Thank you. Last round ಓಕೆ, ಈಗ ಡಿಫ್ರೆಂಟ್ ಲೆವೆಲ್ಸ್ ನೋಡಿದ್ವಿ. ಈಗ ಕಾಲೇಜ್ ಲೆವೆಲ್ ಕೊನೆವಿದ್ದಾರೆ ನಂಗೆ ಕೇತು ನೋಡುವ ಅವಕರ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಾಫ್ಟ್ ಸ್ಕಿಲ್ಸ್ ಬಂದು ಅವಕ್ಕೆ ಟಚ್ ಮಾಡಿ. ಓಕೆ, ಈಗ ನಿನ್ನ வாழ்க்கைಗೆ ಬಾತಮ್ಮ ಸಿಗ್ಬಿಡ್ಬೇಡ. வாழ்க்கைಗೆ ನಿನ್ನ ವಿಷನ್ ಏನಂದ ಈಗಿರೆ ವಿಷನ್ ಒಂದೊಂದು ಸ್ಟೇಜ್ ಒಂದೊಂದು ವಿಷನ್ ಅಟ್ಟ ಈಗಿನ ಸ್ಟೇಜ್ ಎತ್ತಾಡ್ದಿಂದಲೇ
ఊటీలో ಒಂದು IT కంపెనీస్ అసలు ఇల్లే నా ಒಂದು IT కంపెనీ ఆరంభించదు నా ఆస్పెక్ట్ ಓ ವಂಡರ್ಫುಲ್ ವಂಡರ್ಫುಲ್. ಎನ್ನ ವಿಷಯ ಬಂದು ಬೈ ದ ಟೈಮ್ ಐ ಆಮ್ 45 ನನಗೊಂದು ಊಟಿಗೆ ಒಂದು ದೊಡ್ಡ ಮನ ಅಟ್ಟು ನಾ ರಿಟೈರ್ ಆಗಿ ಆಸ್ತಾ ಇದೆ ಲೈಫ್. ಈಗ ಏನಂದೆ ಅದಕ್ಕೆ ಮಾಡಿದಾಗ ಏನಾಗ ಸಕ್ಸಸ್ ಅಚೀವ್ ಮಾಡುದು ಅದೆಲ್ಲ ಏನು ಮನೆ ಕಟ್ಟೋದು ಇದೇ ಇಲ್ಲಡ ಕೊತ್ತನಾರ್ ಇದೆಲ್ಲ ಮನೆ ಕಟ್ಟಿತನ ವಿಷನ್ ಅಂದ್ರೆ ಏನ್ ನೋಡು IT ಕಂಪನಿ ಊಟಿಗೆ ತಿನ್ ಬಂದ್ ನಾವು ಸಮುದಾಯ ಪಾರ್ವೆ ಆಡದ ನೋಡು. ವಿಷನ್ ಎಂಬುದು ಏನ? ವಿಷನ್ ಎಂಬುದು ಪ್ಲಾನ್ ಒಂದು ಈಗ ಕನ್ನಡಿ ಕಾಸಿಟ್ಟೆ ಅದಲ್ಲಿ ಲಾಸ್ಟ್ ಏನು ಬರ್ದಾಡ್ದು ಓದು ನಾಟ್ ಏಬಲ್ ಟು ಸಿ. ಅದೇ ಮಾಕೆ ಲೈಫ್ ವಿಷನ್ ಏನಂದ್ರೆ ಆರ್ ಯು ಏಬಲ್ ಟು ಸಿ ವಾಟ್ ಈಸ್ ಇನ್ ಯೋರ್ ಡಿಸ್ಟೆಂಟ್ ಫ್ಯೂಚರ್? ಇಟ್ ಕುಡ್ ಬಿ 10 years 20 years. ಇಟ್ಸ್ ಅ ಲಾಂಗ್ ಟರ್ಮ್ ವಿಷನ್ ಅಂದಾರ. ನಾವು ಕಣ್ಣೇ ತೋರ್ಲತ್ತವಣ ನನಗೆ ಪವರ್ ಅದ ವಿಷನ್ ಅಲ್ಲ. ಇಟ್ಸ್ ವಾಟ್ ಇಸ್ ಯುವರ್ ಗೋಲ್ ಇನ್ ಲೈಫ್, ಲಾಂಗ್ ಟರ್ಮ್ ವಿಷನ್. ಆ ವಿಷನ್ ಬಂದು ಪರ್ಸನಲ್ ಆಡೋದು ತಪ್ಪಿಲ್ಲ. ನೆರೆಯ ಹೇಗಿರ ಡಾಕ್ಟರ್ ಆಗಿ ನೆರೆಯ ಸಂಭಾಳಿಸೋದನ್ನ ಈಗ ಪೇರೆಂಟ್ಸ್ ಇದ್ದಾರೆ ನನ್ನ ಮಾತಿಗೆ ಕೈ ತುಂಬ ಸಂಭಾಳಿಸೋದನ್ನ ಅವಾಗ ನೀವು ಹಟ್ಟಿಗೆ ಕೊಚ್ಚೆ ಆಗೋದಿಲ್ಲ ಬೊಂಡಿ ಜೋಪು ತುಂಬ ಸಂಭಾಳಿಸೋದಂದಾರ ಅದೆಲ್ಲ ವಿಷನ್. ವಾಟ್ ಇಸ್ ವಿಷನ್ ಅಂದ್ರೆ ನಾ ಗೀವ ಗೆಲ್ಸ ಅಂದ ನಂಗೆ ಕಮ್ಯುನಿಟಿ ನಂಗೆ ಕುನವೆಗ ಏದಾಚು ಯೂಸ್ ಆಡದೆಯಾ. ಈಗ ಧರ್ಮ ಯಾವಾಗಿದ್ದಾರೆ ಈಸ್ ನಾಟ್ ಅ ವೆರಿ ರಿಚ್ ಮ್ಯಾನ್ ಇನ್ ನೀಲ್ಗಿರೀಸ್. ಅಲ್ಲ 20 ವರ್ಷ ಮುನ್ನಾಡು ಸ್ಟಾರ್ಟ್ ಮಾಡಿದ ನೆಲಿಕೋಲ್ ಎಂಬ ಚಾರಿಟಬಲ್ ಟ್ರಸ್ಟ್ ಒಂದು ವಿಷನ್ ಇಂದಲ್ಲದ ಒಂದು ಕಾಲದಾಗೆ ಈಸ ಕುನವಿ ವೈಭೇದ ಕುಳಿದು ಒಂದು ನಾಲೆಜ್ ಅಚೀವ್ ಮಾಡ್ಯಾರ ನೋಡು. ದಾಟ್ ಇಸ್ ವಿಷನ್. ಸರಿ, ಈಗ ಶಿವಕುಮಾರ್ ಅಣ್ಣಗೆ ಏನು ಮಾಡಿರಲ್ಲ, ಶಿವಕುಮಾರ್ ಅಣ್ಣಗೆ ಒಳ್ಳೆ ಕೈತಟ್ಟಿ ಎಲ್ಲ ಒಳ್ಳೆ ಕೈತಟ್ಟಿವಿ. ಅದಾವುದು ಶಿವಕುಮಾರ್ ನಿಂಗೆ ಮಟ್ಟು ಅಲ್ಲ, ಇದು ಕಮ್ಯುನಿಟಿಗೆ ಒಂದು ದೊಡ್ಡ ದಾರಿ ತೋರಿಸಿದ್ರೆ ಸರ್ತಾನೆ ತನಗ ಕಮ್ಯುನಿಟಿ ಎಲ್ಲ ಸಾರ್ಬಾವು ನೆಲಿಗೋಲ್ ಸಾರ್ಬಾವು ನನ್ರಿ ಹೇಗಿಂಡು ಈ ಕುನ್ನ ನಿನವಿ ಪರಿಸ ಕುಟುಂಬ விழாவோட இறுதியான பகுதி நன்றி உரையில் நன்னி ಭಾಷೆ ಹೇಗೋದು ರಾಜೇಶ್ ಕುಮಾರ್. ನಂಗೆ ಒಳ್ಳಿತಾಲೆ ನಾಡು ಒಳ್ಳಿತು ಇದು ನೆಲಿಕೋಲ್ನ ಮಂದ್ರಾಂದ್ ಹೇಗಾಕು ಬಂದಿಬ ಎಲ್ಲ ಸ್ಟೂಡೆಂಟ್ಸ್ಗೂ ಅವಕ್ಕೆ ಕೂಟಿನ ಬಂದಿಬ ಎಲ್ಲ ಪೇರೆಂಟ್ಸ್ಗೂ எங்க நெலிகோல் சார்பாக நன்னி ஏந்தியோ அது இல்லாத ಇಂದು நிறைய ರಿಸೋರ್ಸ್ ಪರ್ಸನ್ಸ್ ಬಂದು ಬ್ಯಾಂಗ್ಳೂರಿಂದ ಚೆನ್ನೈಯಿಂದ ಅಣ್ಣನವಕ್ಕೆಲ್ಲ ಬಂದು ಟೈಮ್ ಎತ್ತಿ ಇಲ್ಲಿ ಬಂದಿದ್ದಾರೆ. ಇವಕ್ಕೆಲ್ಲಾಗೂ ಬಂದು ನೆಲಿಕೋಲು ಸಾರ್ಬಾ ಎಂಗ ಇನ್ನೊಂದಕ್ಕೂ ನನ್ರಿ ಏಂದನಿಯೋ.